ಜ್ಯೋತಿಷಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಭಾನುವಾರ ವಿಂಶೋತ್ತರಿ ದಶೆಗೆ ಸಂಬಂಧಪಟ್ಟ ಸೂತ್ರಗಳನ್ನು ನೋಡಿದ್ವಿ. ವಿಂಶೋತ್ತರಿ ದಶೆಯಲ್ಲಿ ಇವತ್ತಿನ ದಿನ ಕೆಲವಿನ ಎಕ್ಸಾಂಪಲ್ಸ್ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು, ಹೇಗೆ ಅದನ್ನು ರಿಯಲ್ ಟೈಮಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತಂಬುದು ನೋಡೋಣ. ನಾವು ಕ್ಯಾಲ್ಕುಲೇಷನ್ ಪಾರ್ಟ್ ನೋಡಿದ್ವಿ. ಆ ಕ್ಯಾಲ್ಕುಲೇಷನ್ ಪಾರ್ಟ್ ನಮಗೆ ಪೂರ್ತಿ ಅಸಂಗತ, ನಮಗೆ ಬೇಕಿಲ್ಲ, ಆದರೆ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಮಾಡಿದ್ವಿ. ಯಾಕಂದರೆ ಎಲ್ಲ ಇವತ್ತು ನಮ್ಮ ಹತ್ರ ಬೇಕಾದಷ್ಟು ಸಾಫ್ಟ್ವೇರ್ಸ್ ಅವೈಲಬಿಲಿಟಿ ಇದೆ. ನೀವು ಬೇಕಾದರೆ ನೀವು ಓನ್ ಸಾಫ್ಟ್ವೇರ್ ಕೂಡ ನೀವು ಡೆವಲಪ್ ಮಾಡ್ಕೋಬೋದು ಇವತ್ತಿನ ದಿನ. ಅದಕ್ಕೇನು ದೊಡ್ಡ ಟೆಕ್ನಿಕಲ್ ನಾಲೆಡ್ಜ್ ಕೂಡ ಬೇಕಾಗಿಲ್ಲ. ಸೊ ಹಾಗಾಗಿ ಅದು ದೊಡ್ಡ ಪ್ರಶ್ನೆಯೇ ಅಲ್ಲ. ಎರಡನೇದು, ಫಲಭಾಗಕ್ಕೆ ಸಂಬಂಧಪಟ್ಟ ಸೂತ್ರಗಳನ್ನು ನಾವು ನೋಡಿದ್ವಿ. ಇದನ್ನು ನೆನಪಿಟ್ಕೊಳ್ಬೇಕಾಗ್ತದೆ, ಸ್ವಲ್ಪ ಬೈ ಹಾರ್ಟ್ ಮಾಡಬೇಕಾಗ್ತದೆ, ಅಥವಾ ರಿಯಲ್ ಟೈಮಲ್ಲಿ ಯಾರು ಯಾವ ಪ್ರಶ್ನೆಗಳು ಜಾಸ್ತಿ ಕೇಳ್ತಾರೋ ಅಷ್ಟಾದರೂ ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಇಲ್ಲದ್ರೆ ಸ್ವಲ್ಪ ನಮಗೆ ಎಲ್ಲ ಗೊತ್ತಿರುತ್ತೆ, ಎಲ್ಲ ಕೇಳ್ದಂಗೆ ಇರುತ್ತೆ, ರಿಯಲ್ ಟೈಮಲ್ಲಿ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ, ಆ ರೀತಿ ಆಗ್ತದೆ. ಸೊ ಈ ದಶೆಗಳನ್ನು ಹೇಳೋ ಕಾಲಕ್ಕೆ ದಶ ಅಂತಂಬುದು ಸಿಂಪಲ್ ಟಾಪಿಕ್. ಅದು ನೀವು ರಿಯಲ್ ಟೈಮಲ್ಲಿ ಅಪ್ಲೈ ಮಾಡಬೇಕಾದ್ರೆ ತುಂಬ ಟೈಮ್ ತೊಗೊಳ್ಳಲ್ಲ, ತುಂಬ ಜಸ್ಟ್ ಅದರ ಅಪ್ಲಿಕೇಶನ್ ಕೂಡ ತುಂಬ ಕಡಿಮೆ. ಯಾವಾಗ ಅನ್ನೋ ಪ್ರಶ್ನೆ ಬಂದಾಗ ಮಾತ್ರವೇ ದಶೆ ರೋಲ್ ಪ್ಲೇ ಆಗ್ತದೆ, ಅದರ್ವೈಸ್ ಅದು ಅವಶ್ಯಕತೆ ಇಲ್ಲ. ಈ ದಶೆಯನ್ನು ಚೆಕ್ ಮಾಡಬೇಕಾದ್ರೆ ನಾವು ಮೊದಲು ಯೋಗದ ಬಗ್ಗೆ ತಿಳ್ಕೊಳ್ಬೇಕು. ಜಾತಕದಲ್ಲಿ ಅವನು ಕೇಳುವ ಪ್ರಶ್ನೆಗೆ ತಕ್ಕಂತೆ ಯೋಗ ಹೇಗಿದೆ ಅಂತಂಬೋದು ಡಿಸೈಡ್ ಮಾಡ್ಕೋಬೇಕು. ಆ ಯೋಗ ತುಂಬ ಚೆನ್ನಾಗಿದೆಯಾ ಇಲ್ವಂತ ನೋಡ್ತೇವೆ. ಹೇಗೆ ಚೆನ್ನಾಗಿದೆ, ಎಷ್ಟು ಪರ್ಸೆಂಟೇಜ್ ಚೆನ್ನಾಗಿದೆ, 80% ಚೆನ್ನಾಗಿದೆಯಾ, 70% ಚೆನ್ನಾಗಿದೆಯಾ, 30% ಚೆನ್ನಾಗಿದೆಯಾ, 10% ಚೆನ್ನಾಗಿದೆಯಾ ಅಂತ ನಾವು ಫಸ್ಟ್ ವಿಶ್ಲೇಷಣೆ ಮಾಡ್ಕೋಬೇಕು. ಯಾಕೆಂತಂದರೆ ಅದು ಏನು ನಾವು ಎಷ್ಟು ಪರ್ಸೆಂಟೇಜ್ ಅನುಕೂಲ ಅಂತಂಬೋದು ಯೋಗ ಸೂಚನೆ ಅದನ್ನು ತಿಳ್ಕೊಂಡ ಮೇಲೆಯೇ ಅದೇ ಯೋಗ ಗೋಚಾರದಲ್ಲಿ ಫಲ ಕೊಡುತ್ತೆ. ಜಾತಕದಲ್ಲಿ ಬಲಹೀನವಾಗಿದ್ದರೆ ಗೋಚಾರದಲ್ಲಿ ಏನೂ ಕೊಡಲ್ಲ. ದಶೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ದಶೆ ಬಂದಾಗ ಏನು ಕೊಡುತ್ತೆ, ನೀವು ಏನು ಹಾಕಿದ್ರು, ನಾವು ಏನು ಬಿತ್ತಿತೀವೋ ಆ ಮರವೇ ಬೆಳೆಯುತ್ತೆ. ಆ ಬೀಜದಲ್ಲಿ ಅದು ಬೆಳೆಯೋ ಗುಣವೇ ಇಲ್ಲ ಅಂತ ಅಂದ್ಕೊಳ್ಳಿ, ನೀವು ಎಷ್ಟು ನೀರು ಗೊಬ್ಬರ ಹಾಕಿದ್ರೂ ಅದು ಬೆಳೆಯಲ್ಲ, ಅಥವಾ ನೀವು ಅಂದುಕೊಂಡಂಥ ರಿಕ್ವೈರ್ಡ್ ಸಂಬಂಧಪಟ್ಟ ಎಲೆಗಳಾಗಲಿ ಹಣ್ಣಾಗಲಿ ಕೊಡೋದಿಲ್ಲ. ಹಾಗಾಗಿ ಮೊದಲು ಜಾತಕವನ್ನು ನೋಡೋದೇ ದೊಡ್ಡ ರೋಲ್ ಪ್ಲೇ, ಅದೇ ಮೇಯ್ನ್ ಅದೇ. ಹಾಗಾಗಿ ಹೆಚ್ಚು ಜಾತಕವನ್ನು ನೋಡೋದು ಪ್ರಾಕ್ಟೀಸ್ ಮಾಡಿ. ದಶೆಗಳು ಕಿಂಚಿತ್ ಸಿಂಪಲಾಗೂ ಹೇಳ್ಬೋದು, ಹೆಚ್ಚು ದಶೆಯನ್ನು ನಾವು ಹೇಳೋದು ಜಾತಕದ ಬೇಸ್ ಮೇಲೆ. ಅದನ್ನು ನಾನು ಹೇಳ್ತೇನೆ ಇವತ್ತಿನ ದಿನ. ನಮಗೆ ನೋಡಿದ್ವಿ ಲಾಸ್ಟ್ ಕ್ಲಾಸ್, ಮಹಾದಶೆ, ಅಂತರ್ದಶೆ, ಪ್ರತ್ಯಂತರ ದಶೆ, ಸೂಕ್ಷ್ಮದಶೆ, ಪ್ರಾಣದಶೆ, ನಂತರ ಗೋಚಾರ. ಈ 5 ದಶಾ ಲೆವೆಲ್ಸಲ್ಲಿ ನಾವು ನೋಡೋದು ಬರೀ 2: ಮಹಾದಶೆ, ಅಂತರ್ದಶೆ. ಬೀಜ ಯಾವಾಗ ಹಾಕಿದರೆ ಅದು ಯಾವಾಗ ಮೊಳಕೆ ಬರುತ್ತೆ ಅಷ್ಟು ಬೇಕು. ಅದು ಹೂ ಬರುತ್ತಾ, ಎಷ್ಟು ಗಂಟೆಗೆ ಬರುತ್ತೆ, ಯಾವಾಗ ಬರುತ್ತೆ ಅದೆಂಬುದು ಅಷ್ಟು ಡೀಪಾಗಿ ನಾವು ಹೋಗೋದು ಬೇಕಿಲ್ಲ. ಮಹಾದಶೆ, ಅಂತರ್ದಶೆ ನೋಡಿ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಇನ್ನು ಸ್ವಲ್ಪ ಡೀಪಾಗಿ ಹೋಗ್ಬೇಕಾದ್ರೆ ಪ್ರತ್ಯಂತರ ದಶೆವರೆಗೂ ಹೋಗ್ಬೋದು. ಸೂಕ್ಷ್ಮದಶೆ, ಪ್ರಾಣದಶೆಯಲ್ಲಿ ಪ್ರೆಡಿಕ್ಟ್ ಮಾಡೋಕ್ಕೆ ಅದಕ್ಕೆ ತುಂಬ ನಾಲೆಡ್ಜ್ ಬೇಕಾಗುತ್ತೆ, ತುಂಬ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಬಟ್ ಇವತ್ತಿನ ಕಾಲದಲ್ಲಿ ಸೂಕ್ಷ್ಮದಶೆ, ಪ್ರಾಣದಶೆಯನ್ನು ನೋಡಿ ಹೇಳುವಂಥ ಜ್ಯೋತಿಷ್ಯರು ಯಾರೂ ಇಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಮುಖ್ಯವಾಗಿ ಮಹಾದಶೆ, ಅಂತರ್ದಶೆಯನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತಂಬುದನ್ನು ನಾವು ಇವತ್ತಿನ ದಿನ ನೋಡೋಣ. ಅದಕ್ಕಿಂತಲೂ ಮುಂಚಿತವಾಗಿ ಸಾಮಾನ್ಯವಾದಂಥ ನಿಯಮ ಹೇಳುತ್ತೇನೆ. ಆ ಸಾಮಾನ್ಯವಾದ ನಿಯಮಗಳು ನಾವು ಸೂತ್ರದಲ್ಲಿ ಕೂಡ ನೋಡಿದ್ದೇವೆ. ಕಿಂಚಿತ್ ಅದನ್ನಾದರೂ ನೆನಪಿಟ್ಕೊಂಡ್ರೆ ಸಾಕು. ಏಕೆಂತಂದರೆ ನಮಗೆ ಮಹಾದಶೆ ಏನು ಸೂಚನೆ ಮಾಡ್ತದೆ, ದಶೆ ಏನು ಸೂಚನೆ ಮಾಡ್ತದೆ, ಅವಕಾಶ ಸೂಚನೆ ಮಾಡ್ತದೆ. ನಾನು ನಿರೀಕ್ಷಣೆ ಮಾಡ್ತಾ ಇರುವಂಥ ವಿಷಯ ಆಗಬಹುದು, ವಸ್ತು ಆಗಬಹುದು, ವ್ಯಕ್ತಿ ಆಗಬಹುದು, ನನಗೆ ಯಾವಾಗ ಸಿಗತ್ತೆ, ಸಿಕ್ಕ ಮೇಲೆ ಏನಾಗುತ್ತೆ ಅಂತಂಬೋದು, ಮತ್ತೆ ಯಾವಾಗ ಸಿಗತ್ತೆ, ನನಗೆ ಪಡೆಯೋ ಯೋಗ ಯಾವಾಗ, ಅದು ದಶೆ ಸೂಚನೆ ಮಾಡ್ತದೆ. ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಜಾತಕದಲ್ಲಿರುವಂಥ ಪುಣ್ಯ ನನ್ನ ಅನುಭವಕ್ಕೆ ಯಾವಾಗ ಬರುತ್ತೆ. ಪುಣ್ಯ ಅನುಭವಕ್ಕೆ ಬಂದರೆ ನಮಗೆ ಅನುಕೂಲ, ಪಾಪ ಅನುಭವಕ್ಕೆ ಬಂದರೆ ನಮಗೆ ಪ್ರತಿಕೂಲ.
ಇದು ಸಿಂಪಲ್ ಸೂತ್ರವನ್ನು ತಲೆಗಿಟ್ಕೊಳ್ಳಿ. ಎರಡನೇದು, ಪುಣ್ಯವನ್ನು ಸೂಚನೆ ಮಾಡುವಂಥ ಮನೆಗಳು ಯಾವುದು? ಕೇಂದ್ರ, ತ್ರಿಕೋಣ. ಇದು ಜಾತಕದಲ್ಲಿ ಪುಣ್ಯವನ್ನು ಸೂಚನೆ ಮಾಡುವಂಥ ಮನೆಗಳು. ಯಾಕೆಂದರೆ ಆಧಿಪತ್ಯಕ್ಕೆ ದೊಡ್ಡ ಪ್ರಯಾರಿಟಿ ಕೊಡ್ತೇವೆ ಬೇರೆ ಕಾರಕತ್ವಗಳಿಗಿಂತಲೂ. ಸೊ ಈಗ ಪುಣ್ಯ ಯಾವಾಗ ಅನುಭವಕ್ಕೆ ಬರುತ್ತೆ ಅಂತ ಪ್ರಶ್ನೆ ಹಾಕಿದಾಗ, ಕೇಂದ್ರ, ತ್ರಿಕೋಣ ಆಧಿಪತಿಗಳಿಗೆ ಸಂಬಂಧಪಟ್ಟ ಗ್ರಹಗಳೇನಾದರೂ ದಶೆಯಲ್ಲಿ ಆಪರೇಟ್ ಆಗ್ತಾ ಇದ್ದರೆ ಅದು ಪುಣ್ಯ ಅನುಭವಿಸುವಂಥ ಸಮಯ, ಪುಣ್ಯ ಅನುಭವಕ್ಕೆ ಬರುವ ಸಮಯ ಅಂತ ಅರ್ಥ. ಆ ಸಮಯದಲ್ಲಿ ಪುಣ್ಯ ಸಾಮಾನ್ಯವಾಗಿ ಸುಖವನ್ನು ಕೊಡುತ್ತೆ. ಸೊ ಸುಖಕ್ಕೆ ಸಂಬಂಧಪಟ್ಟ ಎಲ್ಲ ದ್ರವ್ಯಗಳನ್ನು ಕೊಡುತ್ತೆ. ಪಾಪವನ್ನು ಯಾವ ಗ್ರಹ ಸೂಚನೆ ಮಾಡ್ತದೆ? ದುಷ್ಟ ಸ್ಥಾನಗಳು ಪಾಪವನ್ನು ಸೂಚನೆ ಮಾಡ್ತದೆ. 6, 8, 12 ಮನೆಗಳು. ಈ ದಶೆಗಳೇನಾದರೂ ಆಪರೇಟ್ ಆಗ್ತಾ ಇದ್ದರೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪ ಅನುಭವಕ್ಕೆ ಬರುವಂಥ ಸಮಯ. ಹಾಗಾಗಿ ಆ ಸಮಯದಲ್ಲಿ ಕಷ್ಟ, ನಷ್ಟ, ಮಾನಸಿಕ ಚಿಂತೆ, ವ್ಯಥೆ, ಆರೋಗ್ಯ ಕೆಡುವುದು, ಶತ್ರುಗಳು ಎಲ್ಲವೂ ಬರುತ್ತೆ. ಸೊ ಇಷ್ಟು ಮಾತ್ರ ತಲೆಗಿಟ್ಕೊಳ್ಳಿ. ಸಂಕ್ಷಿಪ್ತವಾಗಿ ನೋಡಬೇಕಾದ್ರೆ ಇಷ್ಟು ಸಾಕು. ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದಾಗ ನಡೀತಾ ಇರುವಂಥ ಮಹಾದಶೆ, ಅಂತರ್ದಶೆ, ಪುಣ್ಯಕ್ಕೆ ಸಂಬಂಧಪಟ್ಟದ್ದು ಏನಾದರೂ ನಡೀತಾ ಇದೆಯಾ? ನಡೀತಾ ಇದ್ದರೆ ಅವನಿಗೆ ಅನುಕೂಲ. ಪಾಪಕ್ಕೆ ಸಂಬಂಧಪಟ್ಟ ದಶೆ ನಡೀತಾ ಇದೆಯಾ? ಪ್ರತಿಕೂಲ. ಸಿಂಪಲ್, ಇದನ್ನು ನೆನ್ಪಿಟ್ಕೊಳ್ಳಿ. ಸೂತ್ರಗಳು ಕೂಡ ಜಾಸ್ತಿ ಏನು ಬೇಕಿಲ್ಲ. ಈ ಸಿಂಪಲ್ ನೆನಪಿಟ್ಕೊಂಡ್ರೆ ಎಷ್ಟಾಗತ್ತೆ, ಎಷ್ಟು ಅನುಕೂಲ ಆಗುತ್ತೆ ಅಂತಂಬುದು ಜಾತಕದಿಂದ ವಿಶ್ಲೇಷಣೆ ಮಾಡ್ಬೋದು. ಸೊ ನಾವು ಪ್ರಾಕ್ಟೀಸಿಗೆ ಹೋಗೋ ಮುಂಚಿತವಾಗಿ ನಾವು ನೋಡಿದಂಥ ಸೂತ್ರಗಳನ್ನು ಇನ್ನೊಂದ್ಸಲ ನಾನು ನಿಮಗೆ ಗಮನಕ್ಕೆ ತರ್ತೇನೆ. ಸೊ ವಂಶೋತ್ತರಿ ದಶ ಫಲಸೂತ್ರ ಅಂತಂದರೆ ಕಿಂಚಿತ್, ಇದು ಜಾಸ್ತಿ ಇದೆ, ನಿಮಗೆ ಸದ್ಯಕ್ಕೆ ಬೇಕಾದದ್ದು ಇಷ್ಟು ಸೂತ್ರಗಳೇ. ಸೊ ಲಗ್ನ ತ್ರಿಕೋಣಾಧಿಪತಿಗಳ ದಶೆ ಯಾವಾಗಲೂ ಶುಭ ಫಲವನ್ನು ನೀಡುತ್ತೆ. ಲಗ್ನ, ತ್ರಿಕೋಣ, ಕೇಂದ್ರ ಕೂಡ. ಕೇಂದ್ರದಲ್ಲಿ ಏನಂತಂದರೆ ಅದರಿಂದ ಬರುವಂಥ ಸುಖದ ಜೊತೆ ದುಃಖ ಕೂಡ ಬರುತ್ತೆ. ಆದರೆ ಪ್ರಯಾರಿಟಿ ನಮಗೆ ಸುಖ ಅಲ್ವಾ? ಸೊ ಅದು ಇದೆ. ಈಗ ಹಣ ಬರುತ್ತೆ, ಹಣದ ಜೊತೆ ಕಾನ್ಸಿಕ್ವೆನ್ಸಸ್ಸು ಬರುತ್ತೆ, ಬಟ್ ನಮಗೆ ಅದ್ರ ಮೇಲೆ ಲಕ್ಷ್ಯ ಇರಲ್ಲ. ಆದರೆ ನಂಗೆ ಹಣ ಬರ್ತಾ ಇಲ್ವಾ? ಉದ್ಯೋಗ ಬರುತ್ತೆ, ಉದ್ಯೋಗದಿಂದ ಕಾನ್ಸಿಕ್ವೆನ್ಸಸ್ಸು ಇರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ತೊಂದರೆ ಆಗ್ತದೆ, ಬೇರೆ ಬೇರೆ ಎಲ್ಲ ಕೂಡ ಆರೋಗ್ಯ ಹಾಳಾಗ್ತದೆ. ಆದರೂ ಕೂಡ ನಮಗೆ ಪ್ರಯಾರಿಟಿ ಮುಖ್ಯ. ಆದರೆ ಡೆಡಿಕೇಟೆಡಾಗಿ ಹೇಳಬೇಕಾದ್ರೆ ಲಗ್ನ ತ್ರಿಕೋಣಾಧಿಪತಿಗಳ ದಶೆ ಯಾವಾಗ ಬಂದ್ರೂ ಶುಭ ಫಲವೇ, ಕೆಟ್ಟದ್ದೇನು ಕೊಡಲ್ಲ ಅಂತ ಅರ್ಥ. ಅದು ಎಷ್ಟು ಶುಭ ಕೊಡುತ್ತೆ ಅಂತಂಬೋದು ಜಾತಕದಲ್ಲಿ ಆ ಕೇಂದ್ರ, ಆ ತ್ರಿಕೋಣ ಸ್ಥಾನ ಮತ್ತು ಲಗ್ನಾಧಿಪತಿಗಳ ಬಲದ ಮೇಲೆ ಆಧಾರ ಪಟ್ಟಿರ್ತದೆ. ಎರಡನೇದು, ಕೇಂದ್ರ ತ್ರಿಕೋಣಾಧಿಪತಿಗಳು ಸೇರಿದ್ದರೆ, ಆ ಎರಡು ಗ್ರಹಗಳು ಜೊತೆಯಾಗಿದ್ದರೆ ಆ ಸಂಯುಕ್ತ ಗ್ರಹದಶೆಯಲ್ಲಿ ರಾಜಯೋಗ, ಉನ್ನತಿ, ವಿವಾಹ ಇತ್ಯಾದಿಗಳು ನಡೀತದೆ. ಕೇಂದ್ರ ಸಂಬಂಧಪಟ್ಟ ಮಹಾದಶೆ, ತ್ರಿಕೋಣ ಅಂತರ್ದಶೆ, ಅಥವಾ ತ್ರಿಕೋಣಕ್ಕೆ ಸಂಬಂಧಪಟ್ಟ ಮಹಾದಶೆ, ಕೇಂದ್ರದ ಅಂತರ್ದಶೆ. ಹೀಗಾದಾಗ ತುಂಬ ಅನುಕೂಲ ಆಗ್ತದೆ ಎಲ್ಲ. ಹಾಗೆ ಲೌಕಿಕ ಸುಖ, ಪಾರಮಾರ್ಥಿಕ ಸುಖ ಎರಡೂ ಆಗ್ತದೆ. ಮತ್ತು ಯೋಗಕಾರಕ ದಶೆ ಬಂದಾಗ ಕೂಡ ಶ್ರೇಯೋಮುಖವಾದಂಥ ಜೀವನ ಆಗ್ತದೆ, ತುಂಬ ಅನುಕೂಲ ಆಗ್ತದೆ. ವೃಷಭ, ತುಲಾ ಲಗ್ನಗಳಿಗೆ ಶುಕ್ರ, ಮತ್ತು ಮಕರ, ಕುಂಭ ಲಗ್ನಗಳಿಗೆ ಶುಕ್ರ, ಕರ್ಕ, ಸಿಂಹ ಲಗ್ನಗಳಿಗೆ ಕುಜ, ಇವರ ದಶೆಯಲ್ಲಿ ಬಂದಾಗ ಕೂಡ ತುಂಬ ಅನುಕೂಲ ಮಾಡಿಕೊಡ್ತಾರೆ. ಯಾಕಂದರೆ ಇಬ್ಬರು ಕೇಂದ್ರ ಕೋಣಾಧಿಪತಿಗಳ ಅಧಿಕಾರ. ಆಮೇಲೆ 2ನೇ ಅಥವಾ 12ನೇ ಮನೆ ಭಾವಾಧಿಪತಿಗಳು ಶುಭ ಸ್ಥಾನದಲ್ಲಿದ್ದರೆ ಧನ ಮತ್ತು ಸಂಸಾರ ಸುಖದ ಫಲ ಸಿಗತ್ತೆ. ಮತ್ತು 3, 6, 8, 11 ಭಾವಾಧಿಪತಿಗಳು ಯಾವಾಗೂ ಸಾಮಾನ್ಯವಾಗಿ ಅಶುಭ ಅಂತ ಹೇಳ್ತಾರೆ. 6, 8, 12 ಇದನ್ನು 3, 6, 8, 11 ಎಂತಂದರೆ ತ್ರಿಕಗಳು ಅಂತ ಕರೀತಾರೆ. ಇದು ಅಷ್ಟು ಪ್ರಾರಂಭ, ಯಾಕಂದರೆ 11ನೇ ಮನೆ ಶುಭವೋ ಅಶುಭವೋ ಎರಡೂ ಹೇಳೋಕ್ಕಾಗಲ್ಲ. ಪಾಪದ ಸಂಬಂಧ ಇದ್ದರೆ ಅಶುಭ, ಶುಭ ಸಂಬಂಧ ಇದ್ದರೆ ಅನುಕೂಲ. ಸೊ ಹೀಗೆ ಅದಕ್ಕೆ ತಟಸ್ಥ ಅಂತೀವಿ. 2, 3, 11 ಸ್ಥಾನಗಳಲ್ಲಿ ತಟಸ್ಥ, ಅದು ಶುಭನೂ ಅಲ್ಲ ಪಾಪನೂ ಅಲ್ಲ, ಯಾವ್ರ ಜೊತೆ ಸೇರಿದರೆ ಆ ಥರ. ಸೊ ಆದರೆ ಧನಲಾಭ ಅಂತ ಕೂಡ ಅನುಕೂಲ ಮಾಡಿಕೊಡ್ತದೆ. ಮತ್ತು ಕುಜ, ಶನಿ, ರಾಹು, ಕೇತು ಮುಂತಾದ ಪಾಪಗ್ರಹಗಳು ಕೇಂದ್ರಾಧಿಪತಿ ಆದರೆ ಪಾಪ ಕಡಿಮೆ ಮಾಡ್ತಾರೆ. ಶುಭ ಗ್ರಹಗಳು ಕೇಂದ್ರಾಧಿಪತಿ ಆದರೆ ಶುಭ ಕಡಿಮೆ ಮಾಡ್ತಾರೆ. ಆಮೇಲೆ ಅಷ್ಟಮಾಧಿಪತಿ ದಶೆ ಎಲ್ಲಿ ಬಂದರೂ ಕೂಡ, ಯಾಕಂದರೆ ಜೀವನದಲ್ಲಿ ನಷ್ಟ ಅಂತಂಬೋದು ಯಾರೂ ಜೀರ್ಣ ಮಾಡ್ಕೊಳ್ಳಿಕ್ಕಾಗಲ್ಲ. ನಮಗೆ ಬಯಸಿರೋದು ಪಡ್ಕೊಳ್ಳೋದೇ ದೂರ ಹೋಗೋದು ಅಂತಂಬೋದು ಪ್ರತಿಯೊಬ್ಬರಿಗೂ ತೊಂದರೆ ಆಗುವಂಥ ವಿಷಯ. ಅದಕ್ಕೆ ಅಷ್ಟಮ ಎಂಬುದು ವಿಯೋಗವನ್ನು ಸೂಚನೆ ಮಾಡ್ತದೆ. ಅದು ಮಹಾದಶೆಯಲ್ಲಾಗಲಿ ಅಂತರ್ದಶೆಯಲ್ಲಾಗಲಿ ಬಂದರೆ ನಮಗೆ ವಿಯೋಗ, ಆ ವಿಯೋಗದಿಂದ ಬದಲಾವಣೆದಿಂದ ಪ್ರಯತ್ನ ಕೂಡ ಸಾಧ್ಯ ಆಗ್ತದೆ. ಫಸ್ಟ್ ಏನೋ ಕೆಟ್ಟದ್ದು, ಆದರೆ ಕೆಟ್ಟದಿಂದ
ಒಳ್ಳೆಯದಾಗೋ ಪ್ರಯೋಜನ ಕೂಡ ಇದೆ. ಯಾಕೆಂತಂದರೆ ಎಲ್ಲಿ ನಮಗೆ ವಿಯೋಗ ಆಗುತ್ತೋ ಮತ್ತು ನಮಗೆ ನಮ್ಮ ರೂಟ್ ಮ್ಯಾಪ್ ಏನು ಅಂತಂಬೋದು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಆಗ್ತದೆ. ಎಲ್ಲ ನಷ್ಟ ಬರ್ತಾಯಿತ್ತು ಅಂದ್ಕೊಳ್ಳಿ, ಆವಾಗ ಅವನಿಗೆ ವೈರಾಗ್ಯ ಬರುತ್ತೆ, ಇಷ್ಟೇನಾ ಜೀವನ ಅಂತ. ಸೊ ಹಾಗಾಗಿ ಪಾಪ ಗ್ರಹಗಳು ಪ್ರಾರಂಭದಲ್ಲಿ ಕಷ್ಟ ಕೊಟ್ಟು ಅಂತ್ಯದಲ್ಲಿ ಶುಭವನ್ನು ಕೊಡ್ತದೆ. ಅದೇ ಕೇಂದ್ರ ಸ್ಥಾನಗಳಾಗಲಿ ಶುಕ್ರ ಆಗಲಿ ಪ್ರಾರಂಭ ಸುಖವನ್ನು ಕೊಟ್ಬಿಡ್ತಾರೆ, ಅಂತ್ಯದಲ್ಲಿ ತೊಂದರೆ ಕೊಡ್ತಾರೆ. ಹಾಗಾಗಿ ದಶಾಧಿಪತಿ ಯಾವ ಭಾವದಲ್ಲಿದ್ದಾನೋ ಆ ಭಾವದ ವಿಷಯದಲ್ಲಿ ಫಲ ನೀಡ್ತಾನೆ. ಯಾವುದೇ ದಶಾಧಿಪತಿ ಆಗಲಿ ಯಾವ ಭಾವದಲ್ಲಿದ್ದಾನೋ ಆ ಭಾವಕ್ಕೆ ಸಂಬಂಧಪಟ್ಟ ಕೂಡ ಫಲ ಕೂಡ ಬರ್ತದೆ. ಅಂತರ್ದಶೆ ಮಹಾದಶೆ ಈ ಗುಣವನ್ನು ಹೆಚ್ಚಿಸುತ್ತದೆ. ಅಂತರ್ದಶೆ ಅಂತಂಬೋದು ಪ್ರತ್ಯೇಕವಾಗಿ ಅಲ್ಲದೆ ಮಹಾದಶೆ ಏನು ಕೊಡುತ್ತೋ ಅದನ್ನೇ ಸ್ವಲ್ಪ ಪವರ್ಫುಲ್ ಆಗಿ ಮಾಡುತ್ತದೆ. ಆಮೇಲೆ ಅಂತರ್ದಶೆ ಗ್ರಹ ಮಹಾದಶಾಧಿಪತಿಗೆ ಅಂತೇಳಿ 2, 4, 5, 9, 10, 11 ಸ್ಥಾನದಲ್ಲಿದ್ದರೆ ಶುಭ ಫಲವನ್ನು ಕೊಡ್ತಾರೆ. ಹಾಗಾಗಿ ಮಹಾದಶಾಧಿಪತಿಯಿಂದ ಅಂತರ್ದಶಾಧಿಪತಿ ಎಷ್ಟು ಡಿಸ್ಟೆನ್ಸಲ್ಲಿದ್ದಾನಂತ ನೋಡುತ್ತೇವೆ. ಅದು ಶುಭ ಫಲವ, ಅನುಕೂಲವೋ ಪ್ರತಿಕೂಲವೋ. ಆಮೇಲೆ ಉಚ್ಚ ಸ್ವಕ್ಷೇತ್ರ ಮೂಲ ತ್ರಿಕೋಣಸ್ಥ ರಾಶಿ ಆದರೆ ಅದು ಕೂಡ ಅನುಕೂಲವಾಗಿ ಕೊಡ್ತದೆ. ದಶಾಧಿಪತಿ ಯಾವ ದಶ ನೀಡ್ತಾ ಇದೆಯೋ ಆ ದಶಾಧಿಪತಿ ಗೋಚಾರದಲ್ಲಿ, ಗೋಚಾರ ಇನ್ನು ನಾವು ಹೇಳಿಲ್ಲ ಅದ ಕಡೆ ಪಕ್ಕಕ್ಕಿಡೋಣ, ಬಲಿಷ್ಠವಾದಂಥ ಗ್ರಹದಶೆ ಯಾವುದಾದ್ರೂ ಇದ್ದರೆ ಅದು ಸ್ಪಷ್ಟವಾಗಿ ಫಲ ಕೊಡ್ತದೆ. ದಶೆ ಅನುಕೂಲವಾದರೆ ಪ್ರಯತ್ನ ಪ್ರಾರಂಭ ಆಗ್ತದೆ, ಗೋಚಾರ ಅನುಕೂಲವಾದರೆ ಪ್ರಯತ್ನ ಫಲಸಿದ್ಧಿ ಆಗ್ತದೆ. ಅಂದರೆ ನಾವು ಅದನ್ನು ಪಡ್ಕೊಂಡ ಮೇಲೆ ಕಂಟೆಂಟ್ಮೆಂಟ್ ಪಡಿತೇವೆ, ಒಳ್ಳೆಯದಾಯಿತು ನಮಗೆ ಸಿಕ್ಕಿದ್ದು, ನನ್ನ ಪ್ರಯತ್ನ ಫಲಿಸಿತು ಅಂತ ಬರ್ತದೆ. ಇಲ್ಲದೆ ಎಲ್ಲ ಪ್ರತಿಯೊಂದು ಬಯಸಿದ್ದು ಪಡೆದಾಗೆಲ್ಲ ಕೂಡ ನಮಗೆ ತೃಪ್ತಿ ಆಗೋದಿಲ್ಲ. ತೃಪ್ತಿ ಆಗಬೇಕು ಅಂತಂದರೆ ಗೋಚಾರ ಕೂಡ ಚೆನ್ನಾಗಿರಬೇಕು. ನಮ್ಮ ಇನ್ನರ್ ಎಕ್ಸ್ಪೀರಿಯನ್ಸ್ ಹೇಳೋದು ಗೋಚಾರ. ಇನ್ನು ಇದು ನಮಗೆ ಸೂತ್ರಗಳು ಕಳೆದ ಬಾರಿ ಹೇಳಿದ್ದು. ಆಮೇಲೆ ಗ್ರಹಗಳು ಹೆಚ್ಚು ಭಾವಾಧಿಪತಿಗಳಿಗೆ ಹೆಚ್ಚು ಪ್ರಯಾರಿಟಿ ಇರುತ್ತೆ, ಕಾರಕತ್ವಕ್ಕೆ ಸ್ವಲ್ಪ ಕಡಿಮೆ ಪ್ರಯಾರಿಟಿ ಇರುತ್ತೆ ದಶೆಗಳು ಹೇಳೋ ಕಾಲಕ್ಕೆ. ಇದನ್ನು ನಾವು ನೋಡಿದ್ವಿ. ಈಗ ರಿಯಲ್ ಟೈಮ್ ಪ್ರಾಕ್ಟೀಸ್ಗೆ ಬರೋಣ. ಈಗ ನಮಗೆಲ್ಲರಿಗೂ ಕೂಡ ನಿಮ್ಗೆ ಯಾವುದೋ ಒಂದು ಸಾಫ್ಟ್ವೇರ್ ಯೂಸ್ ಮಾಡಿಕೊಳ್ಳಿ, ಫ್ರೀ ಸಾಫ್ಟ್ವೇರಿಂದ ನಿಮಗೆ ಜಗನ್ನಾಥ ಹೋರನೇ ಫ್ರೀಯಾಗಿ ಸಿಗುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲದಿದ್ದರೆ ನಿಮಗೆ ಹೇಗಿದ್ರೂ ನಮಗೆ ಇದಿದಲ್ವಾ, ಆ್ಯಪ್ ಇದಲ್ವಾ, ಆ ಆ್ಯಪಲ್ಲಿ ಕೂಡ ನೀವು ಇದನ್ನು ವಿಶ್ಲೇಷಣೆ ಮಾಡ್ಕೋಬೋದು. ಇಲ್ಲಿ ನಾವು ಮಾಡುವಂಥ ನೋಡಬೇಕಾದಂಥ ಪದ್ಧತಿಯನ್ನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನಾನು ಹೇಳ್ಕೊಡ್ತೇನೆ. ಫಸ್ಟ್ ಏನು ಮಾಡ್ತೇವೆ, ಜಾತಕದಲ್ಲಿ ಯೋಗವನ್ನು ನೋಡೋಣ. ಇದಕ್ಕಿಂತಲೂ ಮುಂಚಿತವಾಗಿ ಮಾಡಬೇಕಾದಿದೆ, ಯಾಕೆಂದರೆ ದಶೆ ಯಾವ ಫಲ ಕೊಡುತ್ತೆ, ಹೇಗೆ ಕೊಡುತ್ತೆ ಅಂತಂಬೋದು ತಿಳ್ಕೊಳ್ಳೋದಕ್ಕಿಂತಲೂ ಮುಂಚಿತವಾಗಿ ಕಲಿಯೋ ಹಂತದಲ್ಲಿ ನಾವಿದ್ದೇವೆ. ಯಾಕೆಂದರೆ ಪೂರ್ತಿ ಕಲಿತ ಮೇಲೆ ನೀವು ಹೇಗೆ ಬೇಕಾದರೂ ನೋಡ್ಬೋದು. ಕಲಿಯೋ ಹಂತದಲ್ಲಿ ನಾವೇನು ಮಾಡ್ತೇವೆ, ಪರ್ಟಿಕ್ಯುಲರ್ ಪ್ರಶ್ನೆ ಮುಖಾಂತರವಾಗಿ ಹೋಗಬೇಕಾಗುತ್ತೆ. ಪ್ರಶ್ನೆ ಮುಖಾಂತರವಾಗಿ ನಾವು ತಿಳ್ಕೊತಾ ಇದ್ದರೆ ಕರೆಕ್ಟಾಗಿ ಅರ್ಥ ಆಗ್ತದೆ, ಯಾಕೆ ಹಿಂಗಾಗ್ತದೆ ಅಂತ ಅರ್ಥ ಆಗ್ತದೆ. ಪ್ರಶ್ನೆ ಇಲ್ಲ ಅಂತ ಅಂದ್ಕೊಳ್ಳಿ, ಎಲ್ಲ ಬರುತ್ತೆ, ಬಟ್ ಅದು ರಿಯಲ್ ಟೈಮಿಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅವ್ರ ಪ್ರಶ್ನೆ ಕೇಳಿದ್ರೆ ನಮಗೆ ಅದು ಹೊಳೆಯಲ್ಲ. ಸೊ ಭಾಳ ಜನಕ್ಕೆ ಆಗ್ತಾ ಇರೋದೇ ಸಮಸ್ಯೆ. ಯಾಕೆಂದರೆ ನೋಡಿ, ಜಾತಕವನ್ನು ಫಲವನ್ನು ಕೂಡ ನೋಡಬೇಕಾದಾಗ ನಾನು ಅನೇಕ ಬಾರಿ ಪ್ರಾರಂಭ ಬೇಸಿಕ್ಸಿಂದ ನಾನು ಹೇಳುವಂಥ ವಿಚಾರ ಒಂದೇ, ಪ್ರಶ್ನೆಯನ್ನು ಇಟ್ಟುಕೊಳ್ಳಿ. ಯಾಕೆಂದರೆ ನಮಗಿರೋದು ಜೀವನದಲ್ಲಿ 4 ಪ್ರಶ್ನೆ: ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ. ಇದು ಮೇಜರ್ ಪ್ರಶ್ನೆಗಳು. ಉಳಿದದ್ದೆಲ್ಲ ಕೂಡ ಅದರಲ್ಲಿ ಅಂತರ್ಭಾಗ. ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಹಾಕಿಕೊಂಡ್ರೆ ಜಾತಕದಲ್ಲಿ ಯೋಗ ಇದೆಯೋ ಇಲ್ವೋ ಅಂತಂಬೋದು ಕರೆಕ್ಟಾಗಿ ಗೊತ್ತಾಗ್ತದೆ. ಹಾಗಲ್ಲದೆ ನೀವು ಯಾವುದೋ ಒಂದು ಗ್ರಹ, ಈ ಗ್ರಹ 6ನೇ ಮನೆಗಿದ್ರೆ ಏನಾಗ್ತದೆ, ಈ ಗ್ರಹ 8ನೇ ಮನೆಗಿದ್ರೆ ಏನಾಗ್ತದೆ, 8ನೇ ಮನೆ ವಕ್ರಿ ಇದ್ದರೆ ಏನಾಗ್ತದೆ, ಹೀಗಾತಂತಂದ್ರೆ ಏನಾಗುತ್ತೆ, ಮತ್ತೆ ಅದನ್ನು ಫಸ್ಟಿಂದ ಡಿಕೋಡ್ ಮಾಡಬೇಕಾಗ್ತದೆ. ಈಗ ಶುಕ್ರ 8ನೇ ಮನೆಗೆ ವಕ್ರಿಯಾಗಿದ್ದರೆ ಏನಾಗ್ತದೆ, ವೃಷಭ ಲಗ್ನಕ್ಕೆ ಶುಕ್ರ 8ನೇ ಮನೆ ವಕ್ರಿ ಆದರೆ ಏನಾಗ್ತದೆ, ಆ ಶುಕ್ರನ ಪೋರ್ಟ್ಫೋಲಿಯೋ ತಿಳ್ಕೊಳ್ಬೇಕು. ಆ ಶುಕ್ರ ಆ ಮನೆ ಯಾವ ಮನೆ ಅಂತ ತಿಳ್ಕೊಳ್ಬೇಕು. ಆ ಶುಕ್ರಗೆ ಏನಾದರೂ ಜೊತೆ ಯಾವ್ದಾದ್ರು ಗ್ರಹ ಇದೆಯಾ ಅಂತ ತಿಳ್ಕೊಳ್ಬೇಕು. ಆ ಶುಕ್ರನ ಯಾರಾದರೂ ನೋಡ್ತಾ ಇದ್ದಾರಾ ತಿಳ್ಕೊಳ್ಬೇಕು. ಆಮೇಲೆ ಆ ಶುಕ್ರನ ದಶೆ ಏನಾದರೂ ಬರ್ತಾಯಿದೆ ಅಂತ ಇಷ್ಟು ಡಿಕೋಡ್ ಮಾಡಬೇಕು. ಅದಕ್ಕಿಂತಲೂ ಇದೆಲ್ಲ ಡಿಕೋಡ್ ಮಾಡೋಕ್ಕೆ ಸ್ವಲ್ಪ ಪ್ರಾಸೆಸ್ ಆಗ್ತದೆ. ಅದಕ್ಕಿಂತ ನಾನು ಏನು ಹೇಳ್ತೇನೆ, ಪ್ರಶ್ನೆ ಬಂತಂದರೆ ಆ ಪ್ರಶ್ನೆಗೆ ಸಂಬಂಧಪಟ್ಟು ಫಸ್ಟ್ ಜಾತಕದಲ್ಲಿ ಯೋಗವನ್ನು ನೋಡ್ಬಿಟ್ಟು ಆಮೇಲೆ ದಶೆಗೆ ಬರೋದು ಉತ್ತಮ. ನೀವು ದಶೆಗೆ ಹೋಗಿ ದಶೆಯಲ್ಲಿರುವಂಥದ್ದು ನೋಡಿ ಆಮೇಲೆ ಜಾತಕಕ್ಕೆ ಬರೋದು ಅದು ಕೂಡ ಪ್ರಾಸೆಸ್ಸೇ, ಬಟ್ ಸ್ವಲ್ಪ ಸುತ್ತಾಗ್ತದೆ. ಮನಸ್ಸು ಸುತ್ತಾ ಹೋದಂದು ಕನ್ಫ್ಯೂಸ್ ಆಗ್ತೀವಿ ಅಷ್ಟೆ.
ಕನ್ಫ್ಯೂಸ್ ಮಾಡಿಬಿಡ್ತೇವೆ. ಸೊ ಹಾಗಾಗಿ ನನ್ನ ದಶೆಯಲ್ಲಿ ಕೂಡ ಅಷ್ಟೇ ನನ್ನ ಸಜೆಷನ್ ಏನಂತಂದರೆ, ಪ್ರಶ್ನೆ ಮೊದಲು ಬರಬೇಕು. ಜಾತಕದಲ್ಲಿ ನೋಡೋ ಕಾಲಕ್ಕೆ ಮೊದಲು ವಿದ್ಯಾ ಯೋಗ ಹೇಗಿದೆ, ಉದ್ಯೋಗ ಯೋಗ ಹೇಗಿದೆ, ಈ ಥರ ಪ್ರಶ್ನೆ ಬಂದಂಗೆ ದಶೆಯಲ್ಲಿ ಕೂಡ ಪ್ರಶ್ನೆ, ನನಗೆ ಉದ್ಯೋಗ ಯಾವಾಗ ಬರುತ್ತೆ, ನನಗೆ ಮದುವೆ ಅವಕಾಶ ಯಾವಾಗ ಬರುತ್ತೆ, ಸ್ಪೆಸಿಫಿಕ್ ಪ್ರಶ್ನೆ ಇದ್ದರೆ ಆ ಪ್ರಶ್ನೆಗೆ ಸಂಬಂಧಪಟ್ಟ ಗ್ರಹ ಜಾತಕದಲ್ಲಿ ಬಲ ಏನು ಸೂಚನೆ ಮಾಡ್ತದೆ. ಈಗ ದಶೆಯಲ್ಲಿ ಆ ಸಂಬಂಧಪಟ್ಟ ದಶೆ ಏನಾದರೂ ನಡೀತಾ ಇದೆಯಾ, ಆಮೇಲೆ ಗೋಚಾರದಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟ ಗೋಚಾರದ ಗ್ರಹಗಳು ಹೇಗಿದೆ, ಹೀಗೆ ಪ್ರಶ್ನೆಗೆ ಸಂಬಂಧಪಟ್ಟ ಮೂರಲ್ಲೂ ನೋಡೋದ್ರಿಂದ ಕರೆಕ್ಟ್ ಆನ್ಸರ್ ಬರುತ್ತೆ. ಹಾಗಾದರೆ ಗ್ರಹವನ್ನೇ ಇಟ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ, ಜಾತಕದಲ್ಲಿ ಈ ಗ್ರಹ ಹೀಗಿದೆ, ಆ ಗ್ರಹ ಗೋಚಾರದಲ್ಲಿ ದಶೆಯಲ್ಲಿ ಈ ಥರ ನಡೀತಾ ಇದೆ, ದಶೆಯಲ್ಲಿ ಏನು ಫಲ ಕೊಡ್ಬೋದು. ಒಂದು ಗ್ರಹ ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳು ಸೂಚನೆ ಮಾಡ್ತದೆ. ಅದನ್ನು ಗಾಳಿಯಲ್ಲಿ ಹೀಗೆ ಊಹೆ ಮಾಡೋದಕ್ಕಿಂತಲೂ ಡೈರೆಕ್ಟಾಗಿ ಪ್ರಶ್ನೆಯನ್ನು ನೋಡೋದು ಉತ್ತಮ. ಆದರೆ ನೀವು ಅದು ಕೂಡ ಮಾಡ್ಬೋದು. ಯಾವಾಗ ಪ್ರಾರಂಭ ಹಂತದಲ್ಲಿ ಪ್ರಶ್ನೆಯ ಮುಖಾಂತರವಾಗಿ ಹೋಗಿ, ಆವಾಗ ನಿಮಗೆ ಆನ್ಸರ್ ಕರೆಕ್ಟಾಗಿರ್ತದೆ. ಈಗ ನಾವು ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡೇ ನಾವು ಮುಂದಕ್ಕೆ ಹೋಗೋಣ. ಒಂದು ಎಕ್ಸಾಂಪಲ್ ಜಾತಕದಿಂದ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಮೊದಲೇನು ಮಾಡ್ತೇನೆ, ನಮ್ಮ ಹತ್ರ ಜಗನ್ನಾಥ ಹೋರ ಸಾಫ್ಟ್ವೇರ್ ಇದಲ್ವ, ಆ ಸಾಫ್ಟ್ವೇರ್ ತೊಗೊಳ್ಳಿ, ಯಾವುದಾದ್ರೂ ಒಂದು ಎಕ್ಸಾಂಪಲ್ ಚಾರ್ಟನ್ನು ಹಾಕ್ಕೊಡೋಣ. ಸೊ ನಾನು ಇದರಲ್ಲಿ ಆಲ್ರೆಡಿ ಇದೆ, ಓಪನ್ ಮಾಡ್ತೇನೆ. ಇದು ಒಂದು ಎಕ್ಸಾಂಪಲ್ ಚಕ್ರ. ಪ್ರಶ್ನೆ ಏನಂತ ಮೊದಲು ಬರಬೇಕು. ಪ್ರಶ್ನೆ ಏನಂತಂದರೆ, ಈ ಹುಡುಗ ರೀಸೆಂಟಾಗಿ ಉದ್ಯೋಗವನ್ನು ಕಳ್ಕೊಂಡಿದ್ದಾನೆ, ಈಗ ನನಗೆ ಉದ್ಯೋಗ ಬರುತ್ತಾ ಇಲ್ವಾ ಅಂತಂಬ ಪ್ರಶ್ನೆ. ಉದ್ಯೋಗ ಹೇಗಿದೆ ಅಂತಂದಾಗ ದಶೆಯನ್ನು ನೋಡೋದು ಬೇಕಾಗಿಲ್ಲ. ಈಗ ಸದ್ಯಕ್ಕೆ ನನಗೆ ಏನು ನಡೀತಾ ಇದೆ, ನನಗೆ ಈಗ ಸದ್ಯಕ್ಕೆ ಉದ್ಯೋಗ ಬರುತ್ತಾ ಇಲ್ವಾ, ಸದ್ಯಕ್ಕೆ ಏನು ನಡೀತಾ ಇದೆ ಅಂತಂಬೋದು ಒಂದು ಪ್ರಶ್ನೆ. ಇಲ್ಲ ಸ್ಪೆಸಿಫಿಕ್ಕಾಗಿ ನನಗೆ ಈ ಉದ್ಯೋಗ ಬರೋ ಯೋಗ ಇದೆಯಾ ಇಲ್ವಾ, ಈ ಎರಡು ಪ್ರಶ್ನೆಗಳನ್ನು ಈಗ ಮುಖ್ಯವಾಗಿ ಇಟ್ಟುಕೊಳ್ಳೋಣ. ಎರಡು ಪ್ರಶ್ನೆಗಳಿಗೂ ಹೇಗೆ ನೋಡಬೇಕು ಅಂತಂಬುದು ಹೇಳುತ್ತೆ. ಮೊದಲು ಏನು ಮಾಡೋಣ, ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು ಅಂತಾಯಿತು. ಮೊದಲು ಜಾತಕದಲ್ಲಿ ಯೋಗವನ್ನು ನಾವು ನೋಡಬೇಕು. ಏಕೆಂತಂದರೆ ಗೋಚಾರ ದಶೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ದಶೆ ಬಂದಾಗ ಜಾತಕದಲ್ಲಿ ಎಷ್ಟು ಪುಣ್ಯ ಇದೆಯೋ ಅಷ್ಟೇ ಅನುಭವಕ್ಕೆ ಬರುತ್ತೆ. ಜಾತಕದಲ್ಲಿ ಅಸಲು ದಶಮಾಧಿಪತಿ ತುಂಬ ವೀಕ್ ಆಗಿದ್ದ ಅಂತ ಅಂದ್ಕೊಳ್ಳಿ, ಅವಕಾಶಗಳು ಕೂಡ ತುಂಬ ಕಡಿಮೆ ಬರುತ್ತೆ. ಹಾಗಾಗಿ ಫಸ್ಟು ದಶೆಯ ಜಾತಕದ ಯೋಗವನ್ನು ನೋಡೋಣ. ಸೊ ನಾನೇನು ಮಾಡ್ತೀನಿ, ಈಗ ಇದನ್ನು ನಾವೇನು ಮಾಡಬೇಕು, ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲವನ್ನು ಹಾಕಬೇಕು ಯಾವ ವಿಷಯಕ್ಕೆ, ಉದ್ಯೋಗಕ್ಕೆ ಸಂಬಂಧಪಟ್ಟು. ಸೊ ಅದಕ್ಕೆ ನಾವು ಹೇಗೋ ನಮ್ಮ ಹತ್ರ ರೆಡಿ ಶೀಟ್ ಇದಲ್ವಾ, ಆ ಶೀಟಲ್ಲೇ ನಾನು ಇದನ್ನು ಹಾಕಿ ಅದರ ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಮುಂಚಿತವಾಗಿ ನಿಮಗೆ ವೈಶ್ವಾನರ.com ಅಂತ ಸೈಟ್ ಇದಲ್ವಾ, ಅದಕ್ಕೆ ಹೋಗಿ ಆ್ಯಪ್ ಅಂತಿದೆ ನೋಡಿ, ಆ್ಯಪ್ಸಿಗೆ ಹೋಗಿ ಇದನ್ನು ಇಂಟಗ್ರೇಟ್ ಮಾಡಿದ್ದೇನೆ. ಇಷ್ಟಕ್ಕೆ ಮುಂಚೆ ಗ್ರಹ ರೋಲ್ ಮ್ಯಾಪಿಂಗ್ ಅಂತ ನಾವು ಯೂಸ್ ಮಾಡ್ತಾ ಇದ್ದೀವಿ. ಆ ದಶೆಯನ್ನು ಮತ್ತು ಜಾತಕವನ್ನು ಓದೋದು, ದಶೆ ಎಲ್ಲವನ್ನು ನಾನು ಇಂಟಗ್ರೇಟ್ ಮಾಡಿದ್ದೇನೆ. ಕೆಳಗೆ ಜಾತಕ, ದಶೆ, ಗೋಚಾರ ಅಂತ ಒಂದು ಸಿಗತ್ತೆ. ಇದನ್ನು ಓಪನ್ ಮಾಡಿಕೊಡಿ. ಇದರಲ್ಲಿ ಜಾತಕ, ದಶೆ, ಗೋಚಾರ ಮೂರೂ ಇರುತ್ತೆ. ಸೊ ಫಸ್ಟ್ ಜಾತಕಕ್ಕೆ ಹೋಗೋಣ. ಇಲ್ಲಿ ಆ ಜಾತಕದ ಆ ವ್ಯಕ್ತಿ ಜಾತಕವನ್ನು ಇಲ್ಲಿ ತುಂಬಿ, ಅಥವಾ ನಿಮಗೆ ಎಕ್ಸಾಂಪಲ್ಸ್ ಯಾವುದು ಬೇಕೋ ಅದನ್ನು ತುಂಬಬಹುದು. ಸೊ ಇಲ್ಲಿ ನೀವು ಡೇಟಾ ಡೈರೆಕ್ಟಾಗಿ ಬೇಕು ಅಂದರೆ ಇಲ್ಲಿ ಟೈಪ್ ಮಾಡ್ಬೋದು, ಅಥವಾ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ತೀರಿ ಅಂತ ಸೆಟ್ ಮಾಡ್ಕೊಳ್ಳಿ. ಟೈಮ್ ಸೇವ್ ಆಗಬೇಕು ಅಂದರೆ ಇಲ್ಲಿ ಡೈರೆಕ್ಟಾಗಿ ಲಗ್ನ, ಮೇಷ ಲಗ್ನದ ಕಡೆ 1 ಕಾಮ, ನೆಕ್ಸ್ಟ್ ಸೂರ್ಯ ಎಲ್ಲಿದ್ದಾನೆ, ಸೂರ್ಯ 11ನೇ ಮನೆ ಕುಂಭರಾಶಿಯಲ್ಲಿದ್ದಾನೆ 11, ಚಂದ್ರ ಯಾವ ರಾಶಿಯಲ್ಲಿದ್ದಾನೆ 11 ಕುಂಭರಾಶಿಯಲ್ಲಿದ್ದಾನೆ, ಕುಜ ಯಾವ ಮನೆಗಿದ್ದಾನೆ ಕನ್ಯಾ 6, ಬುಧ ಎಲ್ಲಿದ್ದಾನೆ ಮಕರ 10, ಬುಧ ಆದಮೇಲೆ ಗುರು ಎಲ್ಲಿದ್ದಾನೆ, ಗುರು ಬಂದು ತುಲದಲ್ಲಿದ್ದಾನೆ 7, ಶುಕ್ರ ಮಕರದಲ್ಲಿದ್ದಾನೆ 10, ಶನಿ ಕನ್ಯಾದಲ್ಲಿದ್ದಾನೆ 6, ರಾಹು ಮಿಥುನದಲ್ಲಿದ್ದಾನೆ 3, ಕೇತು ಧನುಸ್ಸಲ್ಲಿದ್ದಾನೆ 9. ಈ ರೀತಿ ಹಾಕೊಂಡ್ಬಿಟ್ರಿ, ಇದನ್ನ ಈಸಿ. ನೀವು ರಿಪಿಟೇಟಿವ್ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇದನ್ನು ಹೆಲ್ಪ್ ಆಗ್ತದೆ. ಇಲ್ಲದ್ರೆ ಏನೋ ಪ್ರತಿಯೊಂದು ಸಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಸೊ ಅಪ್ಲೈ ಪೊಸಿಷನ್ಸ್ ಅಂದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಸೆಟ್ ಆಗಿಬಿಡ್ತದೆ. ಗ್ರಹಗಳು ನೋಡಿ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದುಬಿಡ್ತದೆ. ಇಲ್ಲ ನೀವು ಬೇಕಾದ್ರೆ ಮಾಡಿಫೈ ಮಾಡಿ, ಇಲ್ಲಿ ಕೂಡ ನೀವು ಚೇಂಜ್ ಮಾಡ್ಕೋಬೋದು, ಇಲ್ಲೇ ಆದರೂ ಚೇಂಜ್ ಮಾಡ್ಬೋದು, ಇಲ್ಲೇ ಆದರೂ ಚೇಂಜ್ ಮಾಡ್ಬೋದು. ಈಗ ನಾನು ಜಾತಕವನ್ನು ಹಾಕಿದೆ. ಈಗ ಇಲ್ಲಿ ಗ್ರಹ ಸ್ಥಿತಿ ನಮಗೇನು ಬೇಕು, ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು ಬೇಕಲ್ವ. ಸೊ ಲಗ್ನ, ಉದ್ಯೋಗ ಸ್ಥಾನ ಮೊದಲು, ಉದ್ಯೋಗ ಸ್ಥಾನ ತಗೊಳ್ಳಿ ದಶಮ ಸ್ಥಾನ,
ದಶಮಕಾರಕನಾದಂಥ ಶನಿ. ಈಗ 10ನೇ ಮನೆ ಯಾವುದಾಗತ್ತೆ ಲಗ್ನದಿಂದ? 7, 8, 9, 10. 10ನೇ ಮನೆ ಮಕರ ಆಗ್ತದೆ. ಸೊ ಮಕರಕ್ಕೆ ಅಧಿಪತಿ ಯಾರು? ಶನಿ. ಸೊ ಆಧಿಪತ್ಯ ಬಲ ಶನಿಯನ್ನು ತಗೊಳ್ಳಿ. ಸೊ ಹೀಗೆ ನೋಡಿ, ಈಗ ಆಲ್ರೆಡಿ ಇದು ಬಂದ್ಬಿಡ್ತು. ಇದನ್ನು ನಾವು ಆ್ಯಕ್ಚುಲಿ ಮ್ಯಾನ್ಯುವಲ್ ಮಾಡಬೇಕು. ಸ್ಥಾನ ಬಲ ಏನು, ಕಾರಕ ಬಲ ಏನು, ಆಧಿಪತ್ಯ ಬಲವೇನು ನೋಡ್ತೇವೆ. ಸೊ ಈಗ ಉದ್ಯೋಗ ಬರುತ್ತಾ ಇಲ್ವಂತ ಕೇಳಿದಾನೆ ಅವನು. ಪ್ರಶ್ನೆಯನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಉದ್ಯೋಗ ಸ್ಥಾನಬಲ ಏನು ಸೂಚನೆ ಮಾಡ್ತದೆ? ಉದ್ಯೋಗದಲ್ಲಿರುವಂಥ ಎನ್ವೈರ್ಮೆಂಟ್ ಹೇಗಿದೆ ಅಂತ ಸೂಚನೆ ಮಾಡ್ತದೆ. ಕಾರಕ ಬಲ ಏನು ಸೂಚನೆ ಮಾಡ್ತದೆ? ಅವನಿಗೆ ಉದ್ಯೋಗದಲ್ಲಿರುವಂಥ ಸ್ಕಿಲ್ಲನ್ನು ಸೂಚನೆ ಮಾಡ್ತದೆ. ಆಧಿಪತ್ಯ ಬಲ ಏನು ಸೂಚನೆ ಮಾಡ್ತದೆ? ಉದ್ಯೋಗ ಪಡೆಯೋದಕ್ಕೆ ಬೇಕಾದಂಥ ಅಥವಾ ಬೆನಿಫಿಟ್ಸ್ ಪಡೆಯೋದಕ್ಕೆ ಬೇಕಾದಂಥ ಪುಣ್ಯವನ್ನು ಸೂಚನೆ ಮಾಡ್ತಾನೆ. ನಮಗೆ ಬೇಕಾದ ಪುಣ್ಯ. ಹಾಗಾಗಿ ಮುಖ್ಯವಾಗಿ ಶನಿ ತಗೊಳ್ತೇವೆ. ಸೊ ಅವನು ಉದ್ಯೋಗ ಯಾವಾಗ ಬರುತ್ತೆ ಅಂತ ಹೇಳಿದ್ದಾನದ ಕಾರಣ. ಸೊ ಉದ್ಯೋಗ ಬರಬೇಕಾದ್ರೆ ಪುಣ್ಯ ಬೇಕು. ಪುಣ್ಯವನ್ನು ಸೂಚನೆ ಮಾಡೋದು ದಶಮ ಅಧಿಪತಿ. ಹಾಗಾಗಿ ದಶಮಾಧಿಪತ್ಯವನ್ನು ಒಂದ್ಸಲ ರೀಡ್ ಮಾಡೋಣ. ಈ ಜಾತಕದಲ್ಲಿ ಶನಿ ದಶಮಾಧಿಪತಿಯಾಗಿದ್ದಾನೆ. ಆ ದಶಮ ಏಕಾದಶವನ್ನು ಬಿಟ್ಬಿಡಿ, ನಮಗೆ ಬೇಕಾದ ಸದ್ಯಕ್ಕೆ ದಶಮಾಧಿಪತಿಯಾದಂಥ ಶನಿ ಎಲ್ಲಿದ್ದಾನೆ? ದುಷ್ಟ ಸ್ಥಾನದಲ್ಲಿದ್ದಾನೆ. 6ನೇ ಮನೆಗಿದ್ದಾನೆ. ಋಣ, ರೋಗ, ಶತ್ರುಗಳ ಮನೆಗಿದ್ದಾನೆ. ಯಾರ ಜೊತೆಗಿದ್ದಾನೆ? ಕುಜನ ಜೊತೆಗಿದ್ದಾನೆ. ಕುಜ ಇಲ್ಲಿ ಮೈನಸ್ ಅಂತ ಹಾಕಿದೆ, ಯಾಕೆಂದರೆ ಇದು ಕೋಡಿಂಗ್ ಆದ ಕಾರಣ ನಾವೇನು ಸೆಟ್ ಮಾಡ್ತೀವೋ ಅದೇ ಬರುತ್ತೆ. ಬಟ್ ಈ ಜಾತಕಕ್ಕೆ ಕುಜ ಲಗ್ನಾಧಿಪತಿ ಆಗ್ತಾನೆ. ಲಗ್ನಾಧಿಪತಿ ಯಾವಾಗೂ ಶುಭನೇ, ಆ ಪಾಪಗ್ರಹ ಆಗಿರಲಿ ಶುಭ ಗ್ರಹ ಆಗಿರಲಿ. ಸೊ ಆ ಟೆಕ್ನಿಕ್ ಯೂಸ್ ಮಾಡಿಲ್ಲ ಆದ ಕಾರಣ ಇದನ್ನು ಕುಜನ ಪ್ಲಸ್ ಅಂತಲೇ ಮಾಡ್ಕೋಬೋದು, ಬರೀ ಈ ಮೇಷ ಲಗ್ನಕ್ಕೆ ಮಾತ್ರ. ಇದೊಂದು ಪಾಸ್ಟ್. ಈ ಶನಿ ಯಾರ ಮನೆಯಲ್ಲಿದ್ದಾನೆ? ಬುಧನ ಮನೆಗಿದ್ದಾನೆ. ಆ ಬುಧ ಏನಾಗ್ತಾನೆ? ಸಮ ಆಗ್ತಾನೆ. ಈಗ ಯೋಗ ಎಷ್ಟಿದೆ ಅಂತ ನೀವು ಅವ್ಯಾಲ್ಯುವೇಟ್ ಮಾಡಿ. ಯೋಗ ತುಂಬ ಕಡಿಮೆ ಇದೆ. ಸೊ ಇದನ್ನು ನಾವು ಈ 3, ಇಲ್ಲೇನೋ ಮೈನಸ್ ಇದೆ, ಇಲ್ಲೇನೋ ಪ್ಲಸ್ ಇದೆ, ಇದನ್ನು ಹೇಗೆ ತಗೋಬೇಕು ಅಂತಂದರೆ ಅದಕ್ಕೂ ನಿಮ್ಗೆ ಸಣ್ಣ ಲಾಜಿಕ್ ಹೇಳ್ಕೊಡ್ತೇನೆ. ಸ್ಥಾನಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ತೇವೆ, ಸಂಯೋಗಕ್ಕೆ ಸ್ವಲ್ಪ ಕಡಿಮೆ ಕೊಡ್ತೇವೆ, ದೃಷ್ಟಿಗೆ ಇನ್ನೂ ಕಡಿಮೆ ಕೊಡ್ತೇವೆ. ಹೇಗೆ ಕೊಡ್ಬೋದು ಅಂತಂದರೆ ಇದಕ್ಕೊಂದು 60% ಪ್ರಯಾರಿಟಿ ಕೊಡಿ, ಇದಕ್ಕೊಂದು 30% ಪ್ರಯಾರಿಟಿ ಕೊಡಿ, ಇದಕ್ಕೊಂದು 10% ಪ್ರಯಾರಿಟಿ ಕೊಡಿ. ಹೀಗೆ ನೀವು 3 ಭಾಗವ ಮಾಡ್ಕೋಬೋದು. ಮೆಜಾರಿಟಿ ಸ್ಥಾನವೇ ಆದ ಕಾರಣ ದುಷ್ಟ ಸ್ಥಾನದಲ್ಲಿದೆ. ಉದ್ಯೋಗಕ್ಕೂ ರೋಗಕ್ಕೂ, ಉದ್ಯೋಗಕ್ಕೂ ಶತ್ರುಗಳಿಗೂ, ಉದ್ಯೋಗಕ್ಕೂ ಸಾಲ, ಈ 3ಕ್ಕೂ ಸಂಬಂಧ ಬರ್ತಾವೆ. ಸೊ ಹಾಗಾಗಿ ಈ ಶನಿಗೆ ಸಂಬಂಧಪಟ್ಟ ದಶೆ ಏನಾದರೂ ಆಪರೇಟ್ ಆದರೆ ಉದ್ಯೋಗವೇನೋ ಬರುತ್ತೆ, ಆದರೆ ಉದ್ಯೋಗದ ಜೊತೆ ಸಮಸ್ಯೆಗಳೂ ಬರುತ್ತೆ, ಶತ್ರುತ್ವ ಬೆಳೆಯುತ್ತೆ. ಯೋಗ ತುಂಬ ಕಡಿಮೆ ಇದೆ, ಯಾಕಂದರೆ ಪಾಪಸ್ಥಾನ ಆದ ಕಾರಣ ನಿಮಗೆ ಶತ್ರುಗಳು ಜಾಸ್ತಿ ಇದ್ದರೆ, ಈಗ ಉದ್ಯೋಗಕ್ಕೆ ಇಂಟರ್ವ್ಯೂ ಮಾಡೋನೇ ಶತ್ರುವಾಗಿದ್ದರೆ ಅವನು ನಿಮಗೆ ಹೇಗೆ ಕೊಡ್ತಾನೆ ಜಾಬ್? ಸೊ ಒಂದು ಎನ್ವೈರನ್ಮೆಂಟ್ ಹೆಂಗಿರುತ್ತೆ ಅಂತಂದರೆ ಪ್ರತಿಕೂಲವಾದ ವಾತಾವರಣ ಇರುತ್ತೆ. ಅಂದರೆ ಜಾತಕದಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಬಲ ಕಡಿಮೆ ಇದೆ. ಅದೇ 9ನೇ ಮನೆಗಿತ್ತು ಅಂದ್ಕೊಳ್ಳಿ, ಉದ್ಯೋಗದಲ್ಲಿ ತುಂಬ ಅನುಕೂಲ, ಇವನಿಗೆ ಅನುಕೂಲವಾಗಿದ್ದಾದ ಕಾರಣ ಉದ್ಯೋಗ ಕೊಡೋನು, ಇಂಟರ್ವ್ಯೂ ಮಾಡೋನು ಅಥವಾ ಆ ಉದ್ಯೋಗದಲ್ಲಿ ಎಲ್ಲ ಇವನಿಗೆ ಅನುಕೂಲವಾಗೇ ಇರುತ್ತೆ, ಅಂಥ ಕಡೆ ಸಿಗತ್ತೆ. ಅದಕ್ಕೆ ಪ್ರತಿಕೂಲವಾದಾಗ ಎಲ್ಲ ನಮಗೆ ಉದ್ಯೋಗ ಸಿಗೋದು ಕಷ್ಟ, ಅದನ್ನು ನಿಂದಿರಿಸ್ಕೊಳ್ಳೋದು ಕಷ್ಟ, ಹ್ಯಾಪಿಯಾಗಿರೋದು ಕಷ್ಟ. ಸೊ ಈ ಜಾತಕಸ್ಥನಿಗೆ ಯೋಗ ಅಂತಂಬೋದು ಕಡಿಮೆ ಇದೆ. ಹಾಗಾಗಿ ಇವನು ಉದ್ಯೋಗ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾನಲ್ಲ, ಆ ಶನಿಗೆ ಸಂಬಂಧಪಟ್ಟ ದಶೆ ಬರಬೇಕು. ಇನ್ನೊಂದೇನಂತಂದರೆ ಈ ದಶಮಾಧಿಪತಿಗೂ ದಶಮಸ್ಥಾನ ದಶಮಾಧಿಪತಿ ತಗೊಳ್ಳಿ. ಇದಕ್ಕೆ ಯಾವ ಯಾವ ಗ್ರಹಗಳು ಬರ್ತಾ ಇದೆಯೋ ಇಲ್ಲಿ ಲಿಸ್ಟಲ್ಲಿ, ಆ ಗ್ರಹಗಳ ದಶೆಯಲ್ಲಿ ಟ್ರಿಗರ್ ಆಗುತ್ತೆ. ಮಹಾದಶೆಯಲ್ಲಾಗಲಿ ಅಂತರ್ದಶೆಯಲ್ಲಾಗಲಿ ಟ್ರಿಗರ್ ಆಗುತ್ತೆ. ಸೂತ್ರ ಏನಂತಂದರೆ, ನಮಗೇನಾದರೂ ಒಂದು ಅನುಕೂಲ ಆಗಬೇಕು ಅಂತಂದರೆ ಆ ವಿಷಯಕ್ಕೆ ಸಂಬಂಧಪಟ್ಟ ಸೂಚನೆ ಮಾಡುವಂಥ ಗ್ರಹ ದಶ ನಡೀತಾ ಇರಬೇಕು. ಅದು ಡೈರೆಕ್ಟ್ ಗ್ರಹ ಆಗಬಹುದು, ಇಂಡೈರೆಕ್ಟ್ ಗ್ರಹ ಆಗಬಹುದು. ಉದ್ಯೋಗಕ್ಕೆ ಸಂಬಂಧಪಟ್ಟ ಡೈರೆಕ್ಟ್ ಗ್ರಹ ಶನಿ, ಯಾಕಂದರೆ ಅಧಿಪತಿ ಕೂಡ ಆತನೇ ಆಗಿದ್ದಾನೆ. ಆಮೇಲೆ ಕಾರಕ ಶನಿಯೂ ಆತನೇ. ಆಮೇಲೆ ಆ ಶನಿಗೆ ಸಂಬಂಧಪಟ್ಟಿರುವಂಥ ಗ್ರಹಗಳು ಕುಜನ ಸಂಬಂಧ ಬರ್ತಾ ಇದೆ, ಕುಜನ ಜೊತೆಗಿದ್ದಾನದ ಕಾರಣ ಕುಜ ಇಂಡೈರೆಕ್ಟ ಕಾರಣ. ಆಮೇಲೆ ದಶಮ ಸ್ಥಾನದಲ್ಲಿ ಯಾರಿದ್ದಾರೆ? ಬುಧ ಶುಕ್ರ. ಯಾವುದೇ ಒಂದು ಗ್ರಹ ಆ ಮಹಾದಶ ಸೂಚನೆ ಮಾಡುವಂಥ ಗ್ರಹ
ಯಾವ ಮನೆಯಲ್ಲಿರುತ್ತೋ ಆ ಮನೆಯ ವಿಚಾರಗಳು ಕೂಡ ಟ್ರಿಗರ್ ಮಾಡುತ್ತೆ ಅಂತ ನಾವು ಒಂದು ಸೂತ್ರದಲ್ಲಿ ನೋಡುತ್ತೆ. ಈಗ ಬುಧ ಶುಕ್ರ ದಶಮ ಸ್ಥಾನದಲ್ಲಿರೋದ್ರಿಂದ ಅವರ ಆಧಿಪತ್ಯಗಳ ಜೊತೆ ದಶಮ ಸ್ಥಾನ ವಿಚಾರಗಳು ಕೂಡ ಆಕ್ಟಿವೇಟ್ ಆಗ್ತದೆ. ಹಾಗಾಗಿ ಇದರಿಂದ ನಾವು ತಿಳ್ಕೊಳ್ಳೋದು ಏನಂತಂದರೆ, ಯಾವ ಮಹಾದಶೆಯಲ್ಲಿ ಈ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಷಯ ಟ್ರಿಗರ್ ಆಗುತ್ತೆ ಅಂತಂದರೆ ಶನಿ, ಕುಜ, ಆಮೇಲೆ ಬುಧ, ಶುಕ್ರ. ಮೇನ್ ಬಂದು ಶನಿ ಜೊತೆ ಕುಜ ಇರೋದ್ರಿಂದ ನೆಕ್ಸ್ಟ್ ಪ್ರಯಾರಿಟಿ ಕುಜ. ಆ ಕುಜ ಸಂಬಂಧ ಕೂಡ ಇಲ್ಲ ನೆಕ್ಸ್ಟ್ ಅಂತಂದರೆ ಬುಧ ಶುಕ್ರ. ಇವ್ರಿಗೆ ಸ್ವಲ್ಪ ಕಡಿಮೆ ಪ್ರಯಾರಿಟಿ. ಇವರು ಕೊಟ್ಟಷ್ಟು ಟ್ರಿಗರ್ ಇವ್ರು ಮಾಡಲ್ಲ. ಸೊ ಹೀಗೆ ಅರ್ಥ ಮಾಡಿಕೊಳ್ಳಿ. ಸೊ ಈಗ ನಮಗೆ ಈ ಜಾತಕವನ್ನು ನೋಡಿದ ತಕ್ಷಣ ಆ ವಿಷಯಕ್ಕೆ ಸಂಬಂಧಪಟ್ಟ ಗ್ರಹಗಳು ಯಾವುದ್ಯಾವುದು ಅಂತ ಗೊತ್ತಾಯ್ತು. ಈಗ ಅವನ ಪ್ರಶ್ನೆ ಏನಿದೆ, ಯಾವಾಗ ಬರುತ್ತೆ ಅಂತ. ಈಗ ನೆನಪಿಟ್ಕೊಳ್ಳಿ, ಶನಿ, ಕುಜ, ಬುಧ, ಶುಕ್ರ ಇವರ ಮಹಾದಶೆಗಳು ಇವಾಗ ಏನಾದರೂ ಆಪರೇಟ್ ಆಗ್ತಾ ಇದ್ದರೆ, ಮಹಾದಶೆ ಆಗಲಿ ಅಂತರ್ದಶೆ ಆಗಲಿ, ಎರಡೇ ಲೆವೆಲ್ ನೋಡೋಣ. ಅದು ಎರಡು ಲೆವೆಲಲ್ಲೂ ಟಚ್ ಇಲ್ಲ ಅಂದರೆ ಮೂರನೇ ಲೆವೆಲಿಗೆ ಹೋಗೋಣ. ಇದಕ್ಕೆ ಸಂಬಂಧಪಟ್ಟದ್ದು ಯಾವುದಾದ್ರೂ ಆಪರೇಟ್ ಆಗ್ತಾ ಇದೆಯಾ ಅಂತ ನೋಡಿ. ಸೊ ಈಗ ನಾವೇನು ಮಾಡೋಣ, ದಶೆಗೆ ಹೋಗೋಣ. ಇಲ್ಲಿ ದಶೆ ಅಂತ ಒಂದು ಟ್ಯಾಬ್ ಇದೆ, ಅದನ್ನು ಓಪನ್ ಮಾಡಿಕೊಳ್ಳಿ. ಇದು ಈ ಒಂದು ಆ್ಯಪ್ ಬರೀ ನಿಮಗೆ ಇದಕ್ಕೆ ತಿಳಿಸ್ಲಿಕ್ಕೋಸ್ಕರವೇ, ರಿಯಲ್ ಟೈಮಿಗೆ ಇದನ್ನು ಬಳಸಬೇಡಿ. ಯಾಕಂದರೆ ಕ್ಯಾಲ್ಕುಲೇಷನ್ ಬರೀ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಇಟ್ಟಿದ್ದೇನೆ. ರಿಯಲ್ ಟೈಮ್ಗೆ ಆ್ಯಕ್ಯುರಸಿ ಜಾಸ್ತಿ ಬೇಕು, ಅದಕ್ಕೆ ತುಂಬ ಕ್ಯಾಲ್ಕುಲೇಷನ್ಸ್ ಬೇಕಾಗುತ್ತೆ. ಅದು ವೆಬ್ ಬೇಸ್ಡಲ್ಲಿ ಕಷ್ಟ. ಅದನ್ನು ಹೋಸ್ಟ್ ಮಾಡ್ಬೋದು, ನನಗೆ ಅಷ್ಟು ಟೈಮು ಸ್ಕಿಲ್ಲು ಎರಡೂ ಇಲ್ಲ. ಇದನ್ನು ಸ್ವಲ್ಪ, ಇದು ಕೂಡ ನನಗೆ ಟೆಕ್ನಿಕಲ್ ನಾಲೆಡ್ಜ್ ಇಲ್ಲ, ಇನ್ನು ಸ್ವಲ್ಪ AI ಸಹಾಯದಿಂದ ಇದನ್ನು ಬಿಲ್ಟ್ ಮಾಡಿದ್ದೇನೆ. ಸೊ ದಶೆಗೆ ಹೋದ ಮೇಲೆ ಈ ದಶಾ ಟ್ಯಾಬ್ ಇರುತ್ತೆ ನೋಡಿ, ಅವನ ಬರ್ತ್ ಡೇಟ್ ಎಂಟರ್ ಮಾಡಿ. ಯಾವ ದಶೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ನಿಮಗೆ ಸಿಂಪಲ್ ಅಂತಂದರೆ ನಿಮಗೆ ಜಗನ್ನಾಥ ಹೋರದಲ್ಲಿ ಬಂದುಬಿಡ್ತದೆ. ಆದರೆ ನಿಮಗೆ ಅದನ್ನು ಆಧಿಪತ್ಯದ ವೈದ್ಯ ಎಕ್ಸ್ಪ್ಲೈನ್ ಮಾಡಬೇಕಾದ ಕಾರಣ ಈ ರೀತಿ ಡೆವಲಪ್ ಮಾಡಿದ್ದೆ. ಸೊ ಇದರಲ್ಲಿ ಆ ಹುಡುಗನ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ. ಸೊ 23/2/1982. ಸರಿ, 1982. ಎಷ್ಟು ಗಂಟೆಗೆ ಹುಟ್ಟಿದ್ದಾನೆ? 10:43 ಹುಟ್ಟಿದ್ದ. ಆ ಒಂದು ಯಾವ ಲಗ್ನ ಆಗಿದೆ? ಮೇಷ ಆಲ್ರೆಡಿ ಇದೆ, ಇಲ್ಲ ಸೆಲೆಕ್ಟ್ ಮಾಡಿಕೊಡಿ. ರಾಶಿ ಯಾವುದು? ಕುಂಭ ರಾಶಿ ಆಗಿದೆ. ಯಾಕಂದರೆ ಚಂದ್ರ ಯಾವ ರಾಶಿಯಲ್ಲಿದ್ದಾನೆ ನೋಡ್ಕೊಳ್ಳಿ. ಸೊ ಚಂದ್ರ ಕುಂಭ ರಾಶಿಯಲ್ಲಿದ್ದಾನೆ. ನೀವು ಬೇಕಾದ್ರೆ ಇದನ್ನು ನೋಡಿ ಬೇಕಾದ್ರೆ ಹಾಕೋಬೋದು. ಆಮೇಲೆ ಚಂದ್ರನ ಡಿಗ್ರೀಸ್ ಎಂಟರ್ ಮಾಡಬೇಕು. ಚಂದ್ರನ ಡಿಗ್ರೀಸ್ ಏನಿದೆ? 2°40'. ಇದನ್ನು ಕಂಪ್ಲೀಟ್ ಡಿಗ್ರೀಸ್ಗೆ ಕನ್ವರ್ಟ್ ಮಾಡಬೇಕು. ಆ ಮಿನಿಟ್ಸನ್ನು ಕೂಡ ನೀವು ಡಿಗ್ರೀಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಅದನ್ನು ಹೇಗೆ ಮಾಡಬೇಕು ಅಂತಂದರೆ ಸಿಂಪಲ್. ಆ ಮಿನಿಟ್ಸನ್ನು ನೀವು 60 ಡಿವೈಡ್ ಮಾಡಿ. ಸೊ ಈಗ 40 ಇದಲ್ವಾ ಮಿನಿಟ್ಸು, ಆ 40 ಹಾಕ್ಕೊಳ್ಳಿ ಬೈ 60. ಏನು ಬಂತು? 0.666 ಬಂತಲ್ಲ, ಇದನ್ನು ಇದಕ್ಕೆ ಆ್ಯಡ್ ಮಾಡಿ. ಸೊ 2.6666 ಬರ್ತದೆ ಡಿಗ್ರೀಸ್. ಸೊ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಸೊ ಮೂನ್ ಲಾಂಗಿಟ್ಯೂಡ್ ಅಂತಿದೆಲ್ಲ ಇಲ್ಲಿ ಎಂಟರ್ ಮಾಡಿ. 2.666 ಎಂಟರ್ ಮಾಡಿಕೊಳ್ಳಿ. ಆಮೇಲೆ ಟ್ರಾನ್ಸಿಟೆಡ್, ಈಗ ಡೇಟ್ ಏನಿದೆ ಅಂತ ಸೂಚನೆ ಮಾಡ್ತಾ ಇದನ್ನು ಬೇಕಾದ್ರೆ ನೀವು ನ್ಯಾವಿಗೇಟ್ ಮಾಡ್ಕೊ. ಇಲ್ಲಿ ಕರೆಂಟ್ ಆಕ್ಟಿವ್ ದಶಾ ಬೇಸ್ಡ್ ಆನ್ ಟ್ರಾನ್ಸಿಟ್ ಡೇಟ್, ಇವತ್ತಿನ ಡೇಟ್ಗೆ ಯಾವ ದಶೆ ಆಪರೇಟ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಶನಿ ಮಹರ್ದಶಾ ಬ್ರಾಕೆಟಲ್ಲಿ 10 ಲೆವೆಲ್ ಅಂತಿದೆ. ಅಂದರೆ ಏನು? ಈ ಮೇಷ ಲಗ್ನಕ್ಕೆ ದಶಮ ಏಕಾದಶಾಧಿಪತಿ. ಅದೇ ಲಗ್ನ ಚೇಂಜ್ ಮಾಡಿದೆ ಅಂದ್ಕೊಳ್ಳಿ, ಇದು ಚೇಂಜ್ ಆಗಿಬಿಡ್ತದೆ. ಓಕೆ, ಸೊ ಲಗ್ನ ಪರ್ಫೆಕ್ಟ್ ಆ್ಯಡ್ ಮಾಡಿದೆ. ನಿಮಗೆ ಆ ದಶೆಗಳು ಗೊತ್ತಾಗಬೇಕು ಅಂತಲೇ ಲಗ್ನ ಅಂತ ಅಂಬೋದು ಕೂಡ ಇಟ್ಟಿದ್ದೇನೆ. ಸೊ ಈಗ ಶನಿ ಮಹಾರ್ಧ ದಶಮ ಏಕಾದಶಾಧಿಪತಿಯಾದಂಥ ಶನಿ ಮಹಾದಶ ನಡೀತಾ ಇದೆ. ದ್ವಿತೀಯ ಸಪ್ತಮಾಧಿಪತಿಯಾದಂಥ ಶುಕ್ರನ ದಶ ನಡೀತಾ ಇದೆ. ರಾಹು ಏನು ಪೋರ್ಟ್ಫೋಲಿಯೋ ಇಲ್ಲ, ಜಸ್ಟ್ ರಾಹು ಪ್ರತ್ಯಂತರ ದಶೆ. ದ್ವಿತೀಯ ಸಪ್ತಮಾಧಿಪತಿಯಾದಂಥ ಶುಕ್ರನ ಸೂಕ್ಷ್ಮ ದಶೆ ನಡೀತಾ ಇದೆ. ನಮಗೆ ಫಸ್ಟ್ 2 ಸಾಕು. ಸೊ ಅಲ್ಲಿ ಎಕ್ಸಾಂಪಲಲ್ಲಿ ಏನು ಹೇಳಿದ್ವಿ ನಾವು? ದಶಮಾಧಿಪತಿ ದಶೆ, ಶನಿ ದಶೆ, ಕುಜ, ಶುಕ್ರ, ಬುಧ ಇವರ ದಶೆ ಆಪರೇಟ್ ಆಗಬೇಕು. ಈಗ ನೋಡಿ, ಪ್ರೆಸೆಂಟ್ ಶನಿ ಮಹರ್ದ ಶನಿ ಆಪರೇಟ್ ಆಗ್ತಾ ಇದೆ. ಅಂದ್ರೇನು? ಉದ್ಯೋಗವನ್ನು ಆಲ್ರೆಡಿ ಟ್ರಿಗರ್ ಮಾಡ್ತಾ ಇದೆ. ನೀವು ಇಲ್ಲಿ ಕೂಡ ಬೇಕಾದ್ರೆ ಮಹಾದಶೆಗಳನ್ನ ನ್ಯಾವಿಗೇಟ್ ಮಾಡ್ಬೋದು. ಇಲ್ಲಿ ಶನಿ ಅಲ್ವಾ, ಅದ್ಮೇಲೆ ಪ್ರೆಸ್ ಮಾಡಿ. ಸೊ ಅಂತರ್ದಶೆಗಳು ಬರುತ್ತೆ. ಸೊ ಆ ಅಂತರ್ದಶೆಯಲ್ಲಿ ಈಗ ಯಾವುದು ನಡೀತಾ ಇದೆ ಅಂತ ಅಂಬೋದನ್ನು ನೀವು ಟ್ರಿಗರ್ ಮಾಡ್ಬೋದು. ಇಲ್ಲಿ ನೋಡಿ, ಇವತ್ತಿನ ನಾವು ಡೇಟ್ ನೋಡಿಕೊಂಡ್ರೆ ಶುಕ್ರ
ಶುಕ್ರ ಅಂತರ್ದಶ ನಡೀತಾ ಇದೆ. ಅಂತರ್ದಶೆ ಅಂದ್ರೂ ಭುಕ್ತಿ ಅಂದ್ರೂ ಎರಡೂ ಒಂದೇ. ಅದರಲ್ಲಿ ರಾಹು ಪ್ರತ್ಯಂತರ್ದಶ ನಡೀತಾ ಇದೆ. ಸೊ ಹೀಗೆ ನೀವು ಲೆವೆಲ್ಸನ್ನು ನ್ಯಾವಿಗೇಟ್ ಮಾಡ್ಕೊಳ್ಬೋದು. ಓಕೆ, ಸೊ ಈಗ ನಾವು ದಶಮ ಏಕಾದಶಾಧಿಪತಿಯಾದಂಥ ಶನಿ ದಶ ನಡೀತಾ ಇರೋದ್ರಿಂದ ಜಾತಕದಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟ ದಶ ನಡೀತಾ ಇದೆ ಒಂದು. ಆ ದಶೆಯಲ್ಲಿ ಎಷ್ಟು ಫಲ ಬರುತ್ತೆ? ಆಲ್ರೆಡಿ ಆ ದಶಮಾಧಿಪತಿಯಾದಂಥ ಶನಿ 6ನೇ ಮನೆಗೆ ಕೂತಿದ್ದಾನಾದ ಕಾರಣ ಉದ್ಯೋಗ ಬರೋ ಸಾಧ್ಯತೆ ಕಡಿಮೆ. ಯಾಕೆಂದರೆ ಪುಣ್ಯಕ್ಕಿಂತಲೂ ಪಾಪ ಸಂಬಂಧವೇ ಜಾಸ್ತಿ ಇದೆ. ಹಾಗಾಗಿ ಉದ್ಯೋಗ ಕಳೆದುಕೊಂಡಿರೋದು ಅದೇ ಕಾರಣ. ಸೊ ಉದ್ಯೋಗ ಕಳ್ಕೋಬೇಕಂದ್ರೆ ಫಸ್ಟ್ ಬರಬೇಕಲ್ಲ. ಸೊ ಹಾಗಾಗಿ ಉದ್ಯೋಗ ಕೂಡ ಬಂತು. ಸೊ ಇವನಿಗೆ ಈ ಶನಿ ಮಹರ್ದಶೆ 9/11/2025 ಸ್ಟಾರ್ಟ್ ಆಗಿದೆ. ಆ ಹುಡುಗ ರೀಸೆಂಟಾಗಿ 1-2 ದಿನ ಮುಂದೆ ಫೋನ್ ಮಾಡಿದ, ಈಗ ಕಳೆದು ಹೋಯಿತು ಅಂತೆ. ಸೊ ಸದ್ಯಕ್ಕೆ ಉದ್ಯೋಗ ದಶೆ ನಡೀತಾ ಇರೋದ್ರಿಂದ ಉದ್ಯೋಗ ಅಂತೂ ಟ್ರಿಗರ್ ಆಗ್ತಾ ಇದೆ. ಉದ್ಯೋಗ ಕಳ್ಕೊಳ್ಳೋದು ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟ ಬರೋದು ಟ್ರಿಗರ್ ಆಗ್ತಾ ಇದೆ. ಜಾತಕದಲ್ಲ ಬಲ ಕಡಿಮೆ ಇರೋದ್ರಿಂದ ಅವಕಾಶ ಕಡಿಮೆ. ಉದ್ಯೋಗಕ್ಕೆ ಅವಕಾಶ ನಡೀತಾ ಇದೆ, ಬಟ್ ಕಡಿಮೆ ಇರುತ್ತೆ. ನೆಕ್ಸ್ಟ್ ಶುಕ್ರ ಅಂತರ್ದಶ ನಡೀತಾ ಇದೆ ಅಥವಾ ಭುಕ್ತಿ ನಡೀತಾ ಇದೆ. ಸೊ ಈಗ ಶುಕ್ರ ಭುಕ್ತಿ ನಡೀತಾ ಇದ್ದಾಗ ಶುಕ್ರ ಜಾತಕದಲ್ಲಿ ಬಲ ಹೇಗಿದೆ ಅಂತ ನೋಡ್ಕೊಳ್ಳಿ. ಸೊ ಶುಕ್ರ ನೋಡಿ, ನೀವು ನೋಡಿದ್ರೆ ಲಗ್ನದಿಂದ ಶುಕ್ರ ದಶಮ ಸ್ಥಾನದಲ್ಲಿದ್ದಾನೆ. ದಶಮ ಸ್ಥಾನದಲ್ಲಿ ಒಳ್ಳೆಯದೇ ತಾನೆ. ಆಮೇಲೆ ಬುಧನ ಜೊತೆಗಿದ್ದಾನೆ. ಬುಧ ಬಂದು ನಿಮಗೇನಾಗ್ತಾನೆ, ಬುಧ ಕೂಡ ಶುಭಗ್ರಹ ಕೆಳಗೆ ಬರ್ತದೆ, ಆದರೆ 6ನೇ ಮನೆ ಅಧಿಪತಿ. ಬಟ್ ನೀವು 6ನೇ ಯಾವ ಮನೆ ಅಧಿಪತಿ ಬೇಡ, ಶುಭಗ್ರಹ ಜೊತೆ ಇದೆಯೋ ಪಾಪಗ್ರಹ ಜೊತೆ ಇದೆಯೋ ಅಂತ ನೋಡಿ. ಶುಕ್ರ ಶುಭಗ್ರಹ ಜೊತೆನೇ ಇದ್ದಾನೆ, ಬೇರೆ ಯಾವ ಗ್ರಹಗಳು ನೋಡ್ತಾ ಇಲ್ಲ. ಸೊ ಶುಕ್ರ ಅಂತ ಅಂಬೋದು ಚೆನ್ನಾಗಿದೆ. ಶುಕ್ರನ ಪೋರ್ಟ್ಫೋಲಿಯೋ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಈ ಶನಿಗೂ ಶುಕ್ರನಿಗೂ ರಿಲೇಷನ್ಶಿಪ್ ಹೇಗಿದೆ? ಮಹಾದಶೆಗೂ ಅಂತರ್ದಶೆಗೂ ರಿಲೇಷನ್ಶಿಪ್ ಇರಬೇಕು. ಹಾಗಾಗಿ ಈ ಶನಿಯಿಂದ ನೀವು ಶುಕ್ರನ ಕೌಂಟ್ ಮಾಡಿದರೆ ನೀವು 5ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಶುಭನೇ. 6, 8, 12 ಬರಬಾರ್ದು. 6, 8, 12 ಬಂದರೆ ಏನಾಗುತ್ತೆ, ಮಹಾದಶೆಗೂ ಅಂತರ್ದಶೆಗೂ ಮಧ್ಯೆ ಕೋಆಪರೇಷನ್ ಕಡಿಮೆ ಇರುತ್ತೆ. ಆ ಕೋಆಪರೇಷನ್ ನೆಗೆಟಿವ್ ಆಗಿರುತ್ತೆ. ಅದೇ ಉಳಿದ ಬಂದು 6, 8, 12 ಅಲ್ಲದೆ 3, 6, 8, 12 ಅಲ್ಲದೆ ಉಳಿದದ್ದು ಬಂತು ಅಂದ್ಕೊಳ್ಳಿ, 5 ಆಗಲಿ, ಕೇಂದ್ರ ಸಂಬಂಧಪಟ್ಟ ನಂಬರ್ಸ್ ಬಂತು ಅಂದ್ಕೊಳ್ಳಿ, ಅದು ಅನುಕೂಲ. ಒಬ್ಬರೊಬ್ಬರಿಗೆ ಪರಸ್ಪರ ಸಹಕಾರ ಮಾಡಿಕೊಡ್ತಾರೆ. ನೆಕ್ಸ್ಟ್ ಮಹಾದಶಾಧಿಪತಿ ಅಂತರ್ದಶಾಧಿಪತಿ ಮಿತ್ರರಾಗಿದ್ದರೆ ಇನ್ನೂ ಅನುಕೂಲ, ಇಲ್ಲದ್ರೆ ಪ್ರತಿಕೂಲ. ಸೊ ಶನಿಗೆ ಶುಕ್ರ ಏನಾಗ್ತಾನೆ ಅಂತ ನೋಡಿದ್ರೆ ಸಹಜವಾಗಿ ಶನಿಗೆ ಶುಕ್ರ ಮಿತ್ರ. ಈಗಿನ ಜಾತಕದಲ್ಲಿ ನೀವು ನೋಡಿದ್ರೆ ಈ ಶನಿಯಿಂದ ಶುಕ್ರ ಎಷ್ಟು ದೂರದಲ್ಲಿದ್ದಾನೆ? ಆಲ್ಮೋಸ್ಟ್ ಅಲ್ಲಿ ಶನಿಯಿಂದ ನಿಮಗೆ 5ನೇ ಮನೆಯಲ್ಲಿದ್ದಾನೆ. ಬಟ್ ತಾತ್ಕಾಲಿಕ ಮೈತ್ರಿ ಏನಿರುತ್ತೆ, 2, 3, 4, 12, 11, 10 ಸ್ಥಾನದಲ್ಲಿದ್ರೇ ತಾತ್ಕಾಲಿಕವ ಮೈತ್ರಿ. ಬಟ್ ಇಲ್ಲೇನಾಯಿತು, ತಾತ್ಕಾಲಿಕವಾಗಿ ಶತ್ರು ಆಗ್ಬಿಟ್ಟಿದ್ದಾನೆ. ಸೊ ಮಿತ್ರ ಶತ್ರು ಏನಾಗ್ತದೆ, ಸಮ ಆಗುತ್ತೆ. ಸೊ ಇಬ್ಬರು ಕೂಡ ಸಮಸ್ಥಾನದಲ್ಲಿದ್ದಾರೆ. ಸೊ ಇಲ್ಲಿ ನಾವೇನು ಹೇಳ್ತೇವೆ, ಶನಿ ಉದ್ಯೋಗವನ್ನು ಟ್ರಿಗರ್ ಮಾಡ್ತಾ ಇದೆ, ಶುಕ್ರ ಉದ್ಯೋಗವನ್ನು ಟ್ರಿಗರ್ ಮಾಡ್ತಾ ಇದೆ. ಶನಿ ಬಲಹೀನವಾಗಿರೋದ್ರಿಂದ ಯೋಗ ಕಡಿಮೆ, ಅವಕಾಶಗಳು ಕಡಿಮೆ ಬರುತ್ತೆ. ಬಟ್ ಬರುತ್ತೆ, ಅವಕಾಶಗಳು ಕಡಿಮೆ ಇದ್ರೂ ಕೂಡ ಬರುತ್ತೆ. ನೆಕ್ಸ್ಟ್ ಇವರಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಕೂಡ ಚೆನ್ನಾಗಿರೋದ್ರಿಂದ ಈ ಶನಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಶುಕ್ರನ ಪ್ರಯತ್ನ ಅನುಕೂಲ, ತುಂಬ ಅನುಕೂಲವಾಗಿರುತ್ತೆ. ಶುಕ್ರ ದ್ವಿತೀಯ ಸಪ್ತಮಾಧಿಪತಿ ಆದ ಕಾರಣ, ದ್ವಿತೀಯ ಅಂದರೆ ಕುಟುಂಬ, ಸಪ್ತಮ ಅಂತಂದರೆ ಪಾರ್ಟ್ನರ್ಸು, ಹೆಂಡತಿ ಎಲ್ಲರೂ ಬರ್ತಾರೆ. ಅವರ ಸಹಕಾರ ಕೂಡ ಸಿಗತ್ತೆ. ಯಾವ ವಿಚಾರದಲ್ಲಿ? ಉದ್ಯೋಗ ವಿಚಾರದಲ್ಲಿ. ಫ್ಯಾಮಿಲಿಯವರು ಕೂಡ ಉದ್ಯೋಗದ ಅವನಿಗೆ ಎನ್ಕರೇಜ್ ಮಾಡ್ತಾರೆ. ಹೆಂಡತಿ ಇದ್ದರೆ ಎನ್ಕರೇಜ್ ಮಾಡ್ತಾಳೆ, ಅಥವಾ ಅವನಿಗೆ ಗೆಳೆಯರ ಸಮಥಿಂಗ್ ಪಾರ್ಟ್ನರ್ಸ್ ಥರ, ಬಿಸ್ನೆಸ್ ಪಾರ್ಟ್ನರ್ಸ್ ಥರ ಯಾರಿದ್ರೆ ಅವರು ಇವರಿಗೆ ಉದ್ಯೋಗಕ್ಕೆ, ನೀ ಉದ್ಯೋಗಕ್ಕೆ ಒದ್ದಾಡ್ತಾ ಇದೆಯಾ, ಬೇಡ ನನ್ನ ಕಡೆ ನನ್ನ ಕಂಪನಿ ಹೊಲಿದಿದೆ, ಅಲ್ಲಿ ಹೋಗಿ ಬಾ ಒಂದ್ಸಲ ಇಂಟರ್ವ್ಯೂಗೆ ಅಂತ ಹೇಳ್ತಾರೆ. ಸೊ ಸಹಕಾರ ಸಿಗತ್ತೆ. ಅದೇ ಅವರಿಬ್ಬರ ಮಧ್ಯೆ ಶತ್ರುಗಳಾಗಿದ್ದು ಅಂದ್ಕೊಳ್ಳಿ, ಅವರ್ಯಾರು ಇವನ್ ಸಹಕಾರ ಕೇಳಿದ್ರು ಕೂಡ ಮಾಡೋದು. ಸೊ ಏನು ಮಾಡಬೇಕು, ಈ ಶುಕ್ರಗೆ ಸಂಬಂಧಪಟ್ಟ ಅಂತರ್ದಶೆಯಲ್ಲಿ ಮಹಾದಶೆ ವಿಷಯಗಳನ್ನೇ ಹೇಳಬೇಕು. ಮಹಾದಶೆ ಉದ್ಯೋಗವನ್ನು ಹೇಳುತ್ತಾದ ಕಾರಣ ಅದನ್ನೇ ಹೇಳ್ತೇವೆ. ಹೀಗೆ ನಾವು ಮಾಡಬಹುದು. ಆಮೇಲೆ ಲಾಸ್ಟ್ ಕ್ಲಾಸಲ್ಲಿ ಒಂದು ಸೂತ್ರವನ್ನು ನಾವು ನೋಡಿದ್ವಿ. ಮಹಾದಶೆ ಅಂತರ್ದಶೆ ಎರಡೂ ಕೂಡ ಶುಭವಾಗಿದ್ದರೆ, ಕೇಂದ್ರ ತ್ರಿಕೋಣ ಸ್ಥಾನಾಧಿಪತಿಗಳಿಗೆ ಸಂಬಂಧಪಟ್ಟದ್ದೇ ಆಗಿದ್ದರೆ
ಆ ಪೀರಿಯಡಲ್ಲಿ ಇವನಿಗೆ ಎಲ್ಲವೂ ಅನುಕೂಲ ಆಗ್ತದೆ. ಒಂದು ವೇಳೆ ಸೆಕೆಂಡ್ ಕೇಸ್, ಮಹಾದಶೆ ಕೇಂದ್ರ ತ್ರಿಕೋಣ ಸ್ಥಾನ ಶುಭ ಸಂಬಂಧಪಟ್ಟ ಮಹಾದಶೆ ನಡೀತಾ ಇದೆ, ಬಟ್ ಅಂತರ್ದಶೆ ಮಾತ್ರ ದುಷ್ಟ ಸ್ಥಾನಗಳಿಗೆ ಸಂಬಂಧಪಟ್ಟ ಅಂತರ್ದಶೆ ನಡೀತಾ ಇದೆ. ಆವಾಗ ಏನಾಗುತ್ತೆ ಅಂತಂದರೆ, ಮಹಾದಶೆ ಏನೋ ಅನುಕೂಲ, ದುಷ್ಟ ಸ್ಥಾನಕ್ಕೆ ಸಂಬಂಧಪಟ್ಟ ಅಂತರ್ದಶೆ ನಡೀತಾ ಇರೋದ್ರಿಂದ ಆ ಬಂದಂಥ ಅವಕಾಶಗಳನ್ನು ತುಂಬ ಪ್ರಯತ್ನ ಪಟ್ಟು ಇವನು ಹಿಡ್ಕೊಳ್ಬೇಕು, ಪ್ರಯತ್ನ ಜಾಸ್ತಿ ಬೇಕಾಗತ್ತೆ, ಯಾಕಂದರೆ ಅಂತರ್ದಶೆ ವೀಕ್ ಆಗಿರೋದಂತೆ. ಥರ್ಡ್ ಕೇಸ್, ಮಹಾದಶೆ ಏನೋ ದುಷ್ಟಸ್ಥಾನ ಸಂಬಂಧಪಟ್ಟ ನಡೀತಾ ಇದೆ, ಅಂತರ್ದಶೆ ಏನೋ ಶುಭಕ್ಕೆ ಸಂಬಂಧಪಟ್ಟ ನಡೀತಾ ಇದೆ. ಆವಾಗ ಮಹಾದಶೆಯಿಂದ ಪ್ರತಿಕೂಲಗಳಾಗ್ತದೆ, ಉದ್ಯೋಗಗಳು ಹೋಗೋದಾಗಲಿ ಎಲ್ಲ ಆಗ್ತದೆ. ಆದರೆ ಅಂತರ್ದಶೆ ಶುಭ ಆಗಿರೋದ್ರಿಂದ ರಿಲೀಫ್ ಕೊಡುತ್ತೆ. ಯಾವುದರಲ್ಲಿ ರಿಲೀಫು? ಉದ್ಯೋಗ ಒಂದು ವೇಳೆ ಹೋದರೂ ಕೂಡ ತಾತ್ಕಾಲಿಕವಾಗಿ ಅವನಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ರಿಲೀಫ್, ಟೆಂಪ್ರರಿ ಜಾಬ್ ಬರೋದಾಗಲಿ, ಅವನಿಗೆ ಟೆಂಪ್ರರಿ ಅವಕಾಶಗಳು ಸಿಗೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳು ನಡೆಸೋದೆಲ್ಲ ಆಗ್ತದೆ. ಈಗ ಥರ್ಡ್ ಕೇಸಲ್ಲಿ ಇದು ನಡೀತಾ ಇದೆ. ಇನ್ನು ಫೋರ್ತ್ ಕೇಸ್, ಎರಡೂ ದುಷ್ಟ ಸ್ಥಾನಗಳು ಸಂಬಂಧಪಟ್ಟದ್ದೇ ಆದರೆ ಅವನಿಗೆ ಅವಕಾಶಗಳು ಬರೋದಿಲ್ಲ, ತುಂಬ ಕಷ್ಟಪಡಬೇಕಾಗ್ತದೆ, ತುಂಬ ಪ್ರಯತ್ನ ಮಾಡಬೇಕಾಗತ್ತೆ. ಇದು ಬರೀ ಏನಾಗುತ್ತೆ ಅಂದರೆ, ದಶೆ ಅಂತ ಅಂಬೋದು ನಿಮಗೆ ಅವಕಾಶಗಳು ಎಷ್ಟಿದೆ ಅಂತ ನೋಡಿಸುತ್ತೆ. ದಶಮಸ್ಥಾನ ಬಲಹೀನವಾಗಿರೋದ್ರಿಂದ ಉದ್ಯೋಗ ಸ್ಥಾನಕ್ಕೆ ಸಂಬಂಧಪಟ್ಟ ಅವಕಾಶಗಳು ಕಡಿಮೆ. ಹಾಗಾಗಿ ಇವನಿಗೆ ಯಾರಾದ್ರೂ ಅಪ್ಲೈ ಮಾಡಬೇಕಾದ್ರೆ ಕೂಡ ಎಲ್ಲಿ ವೇಕೆನ್ಸಿ ಇಲ್ಲ, ನೋಡೋಣ ಯಾವಾಗೋ ಒಂದು ಬರ್ತದೆ. ಅದೇ ದಶೆ ಚೆನ್ನಾಗಿತ್ತು ಅಂತ ದಶಮಾಧಿಪತಿ ಬಲವಾಗಿದ್ದ ಅಂತ ಅಂದ್ಕೊಳ್ಳಿ, ಬೇಕಾದಷ್ಟು ಆಪರ್ಚುನಿಟೀಸ್ ಬರುತ್ತೆ. ಸೊ ಇವನಿಗೆ ಆಪರ್ಚುನಿಟೀಸ್ ಕಡಿಮೆ. ಒಂದು ವೇಳೆ ಆ ಶನಿ ಬಲವಾಗಿದ್ದಿದ್ರೆ ಇವನಿಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಬರುತ್ತೆ, ಬಟ್ ಇಲ್ಲಿ ಕಡಿಮೆ ಇದೆ. ಬಟ್ ಆದರೂ ಬರುತ್ತೆ. ಈಗ ಶನಿ ಮಹಾದಶೆ ನಡೀತಾ ಇದೆ, ಆ ಶನಿ ಅಲ್ಲದೆ ಬೇರೆ ಯಾವುದನ್ನ ದಶೆ ನಡೀತಾ ಇತ್ತು ಅಂದ್ಕೊಳ್ಳಿ, ಉದ್ಯೋಗಕ್ಕೆ ಸಂಬಂಧಪಡದೇ ಇರುವಂಥ ದಶೆ ನಡೀತಾ ಇದ್ರೆ ಆ ಅವಕಾಶಗಳು ಕೂಡ ಬರಲ್ಲ. ಇಲ್ಲಾದರೂ ಅಟ್ಲೀಸ್ಟ್ 10% ಆದರೂ ಅವಕಾಶ ಬರ್ತದೆ. ಸೊ ರೂಲ್ ಏನಂತಂದರೆ, ಅವನು ಏನು ಪ್ರಶ್ನೆ ಕೇಳಿದ್ದಾನೆ ಅದಕ್ಕೆ ಸಂಬಂಧಪಟ್ಟ ಸಂಬಂಧ ಇರುವಂಥ ದಶೆ ಅಂತರ್ದಶೆ ಇರಬೇಕು, ಇದ್ದರೆ ಆಗತ್ತೆ. ಇಲ್ಲ ಅಂತಂದರೆ ಅದು ನೆಕ್ಸ್ಟ್ ಯಾವಾಗ ಬರುತ್ತೆ ವೆಯ್ಟ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ದಶೆ ಮುಂದೆ ಯಾವಾಗ ಬರುತ್ತೆ. ಈಗ ಸಪೋಸ್ ನೋಡಿ, ಇಲ್ಲಿ ಶನಿ ಮಹಾದಶೆ ಒಂದು ವೇಳೆ ದಶಮಾಧಿಪತಿ ಅಲ್ಲ ಅಂತ ಅಂದ್ಕೊಳ್ಳೋಣ, ಆ ನೆಕ್ಸ್ಟ್ ದಶೆ ಬರಬೇಕಾದ್ರೆ ಸುಮಾರು ಶನಿ ದಶೆ ಆಗಬೇಕಾದ್ರೆ 19 ವರ್ಷ, ಅಲ್ಲಿ ನಾವು ಕಾಯಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಏನು ಮಾಡ್ತೀವಿ, ಅಂತರ್ದಶೆಯಲ್ಲಿ ಏನಾದರೂ ಚೇಂಜ್ ಇದೆಯಾ, ಸದ್ಯದಲ್ಲಿ ಒಂದು 6 ತಿಂಗಳು 7 ತಿಂಗಳಲ್ಲಿ ಚೇಂಜ್ ಆಗೋದು, ಬದಲಾವಣೆ ಆಗೋದು ಏನಿದೆಯಾ ಅಂತ ನೋಡ್ತೇವೆ. ಉದ್ಯೋಗ ಆದರೆ ಮ್ಯಾಕ್ಸಿಮಮ್ ಒಂದು 3 to 4 ಮಂತ್ಸ್ ನೋಡ್ತೇವೆ. ಮದುವೆ ಆದರೆ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಆದರೂ ಆಗುತ್ತಾ, ಮಕ್ಕಳಾದರೆ ನೆಕ್ಸ್ಟ್ ಇಯರ್ ಆದರೂ ಮಕ್ಕಳಾಗುತ್ತಾ ಅಂತ ಕೇಳ್ತೇವೆ. ವಿಷಯದ ಮೇಲೆ ಸ್ಪ್ಯಾನ್ ಡಿಸೈಡ್ ಆಗ್ತದೆ. ಸೊ ನಿಮಗೆ 1 ವರ್ಷದಲ್ಲಿ ಬೇಕು ಅಂತಂದರೆ ಈ ಒಂದು ಅಂತರ್ದಶೆಯಲ್ಲಿ ನೋಡಿ, ಅಂತರ್ದಶೆಯಲ್ಲಿ ಕೂಡ ಇಲ್ಲ ಅಂತಂದರೆ ಆಗ ನಾವೇನು ಮಾಡಬೇಕು, ಪ್ರತ್ಯಂತರ ದಶೆಗೆ ಹೋಗಬೇಕು. ಆ ಪ್ರತ್ಯಂತರ ದಶೆಯಲ್ಲಿ ಅಟ್ಲೀಸ್ಟ್ ಅಲ್ಲಿಯಾದರೂ ಏನಾದರೂ ಬರ್ತಾ ಇದೆಯಾ ಅಂತಂದರೆ ಆವಾಗ ಪ್ರತ್ಯಂತರ ದಶೆಯಲ್ಲಿ ಅವಕಾಶಗಳು ತುಂಬ ಕಡಿಮೆ ಇರುತ್ತೆ. ಒಂದು ವೇಳೆ ಮಹಾದಶೆ ಅಂತರ್ದಶೆ ಎರಡೂ ಕೂಡ ನಾವು ಪ್ರಶ್ನೆ ಕೇಳಿದ್ದಕ್ಕೆ ಸಹಕಾರ ಇಲ್ಲದೇ ಇದ್ದರೆ, ಸಂಬಂಧ ಇಲ್ಲದೇ ಇದ್ದರೆ, ಪ್ರತ್ಯಂತರ ದಶೆಯಲ್ಲಿ ಒಂದು ವೇಳೆ ಬಂದರೆ ಅಟ್ಲೀಸ್ಟ್ ಸ್ವಲ್ಪ ಅವಕಾಶ ಇರುತ್ತೆ. ಅದನ್ನು ಪಡೀಲಿಕ್ಕೆ ಕೂಡ ತುಂಬ ಪ್ರಯತ್ನ ಮಾಡಬೇಕಾಗತ್ತೆ. ಪ್ರಯತ್ನ ತುಂಬ ಛಲವಾಗಿ ಮಾಡಿದರೆ ಖಂಡಿತ ಸಿಗತ್ತೆ. ಭಾಳ ಜನಕ್ಕೆ ಯೋಗವಿಲ್ಲದರೂ ಕೂಡ ಹೇಗೋ ಒಂದು ಉದ್ಯೋಗ ಸಂಪಾದನೆ ಮಾಡ್ತಾರೆ. ಹೇಗೆ ಅಂತಂದರೆ ತುಂಬ ಪ್ರಯತ್ನ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಸುಲಭವಾಗಿ ಅವರು ಪ್ರಶ್ನೆ ಕೇಳಿದ್ದಕ್ಕೆ ಮಹಾದಶೆ ಅಂತರ್ದಶೆಯಲ್ಲಿ ಇದ್ದರೆ ಆಗತ್ತೆ ಅಂತ ಹೇಳಿ, ಅವರಿಬ್ಬರು ರಿಲೇಷನ್ಶಿಪ್ ಚೆನ್ನಾಗಿದ್ದರೆ ಅನುಕೂಲವಾಗಿ ಆಗ್ತದೆ, ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಪ್ರತಿಕೂಲವಾಗಿ ಆಗ್ತದೆ. ಈ ಎರಡರಲ್ಲೂ ಇಲ್ಲ ಅಂತಂದರೆ ಪ್ರತ್ಯಂತರ ದಶೆಯಲ್ಲಿ ನೋಡಿ ತುಂಬ ಪ್ರಯತ್ನ ಮಾಡಬೇಕು, ಅದು ಗ್ಯಾರಂಟಿ ಇಲ್ಲ. ತುಂಬ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೇವೆ. ಸೊ ಹಾಗಾಗಿ ಹೀಗೆ ನಾವು ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಯಾಕೆಂದರೆ ನಾವೀಗ ಆಗಿರೋ ಎರಡೇ, ಒಂದು ಉದ್ಯೋಗ ವಿದ್ಯೆ, ಉದ್ಯೋಗ, ಧನಸ್ಥಾನ 3 ಆಗಿದೆ. ಉದ್ಯೋಗ ಅಂತಂದರೆ ಧನ ಯಾವಾಗ ಬರುತ್ತೆ ಅಂತಂದರೆ ಮತ್ತೆ ಉದ್ಯೋಗಕ್ಕೆ ಲಿಂಕ್ ಅಲ್ವಾ, ಹೆಚ್ಚು ನಮಗೆ ಇನ್ಕಮ್ ಬರೋದು ಇದರಿಂದಾನೆ. ಇನ್ನು ಕೆಲವಿನ ಜನ ನನ್ನ ತಂದೆ ಪ್ರಾಪರ್ಟಿ ಬರುತ್ತೀಯಾ ಅಂತ ಕೇಳ್ತಾರೆ. ಬರೆದ್ರೆ ಯಾವಾಗ ಬರುತ್ತೆ, ಅದು ಫಸ್ಟ್ ಪಡೆಯೋ ಯೋಗ ಇದೆಯಾ ಅಂತ ನೋಡ್ತೇವೆ, ಅದಕ್ಕೆ ಸಂಬಂಧಪಟ್ಟ ದಶೆ ನಡೀತಾ ಇದೆಯಾ ಅಂತ ನೋಡ್ತೇವೆ. ಸೊ ತಂದೆ ಪ್ರಾಪರ್ಟಿ ಬರುತ್ತಾ ಅಂತ ಜಾತಕದಲ್ಲಿ ನಾವು ಹೆಂಗೆ ನೋಡ್ತೇವೆ, ಈ ದಶಮ ಸ್ಥಾನದಲ್ಲಿ ಸೂರ್ಯ ಏನಾದರೂ ಇದ್ದರೆ, ಈಗ ಸೂರ್ಯ ತಂದೆಗೆ ಕಾರಕ ಅಲ್ವಾ,
ಅಥವಾ ನವಾಂಶದಲ್ಲಿ ದಶಮಾಧಿಪತಿಯಾದವನು ಸಿಂಹರಾಶಿಯಲ್ಲಿದ್ದರೆ, ಸೂರ್ಯನ ಮನೆಯಲ್ಲಿದ್ದರೆ, ಆವಾಗ ತಂದೆ ಪ್ರಾಪರ್ಟಿ ಬರಲಿಕ್ಕೆ ಅವಕಾಶ. ಹೀಗೆ ಇಲ್ಲ, ಅದು ಯಾವುದು ಕಾಂಬಿನೇಷನ್ ಇಲ್ಲ ಆದರೂ ಬರೋ ಅವಕಾಶ ಇದೆ ಅಂತಂದರೆ ನಾವೇನು ಮಾಡ್ತೇವೆ, ನವಮಾಧಿಪತಿ ದಶೆ ಯಾವಾಗ ನಡೆಯುತ್ತೆ ನೋಡ್ತೇವೆ. ಈಗ ತಂದೆ ಪ್ರಾಪರ್ಟಿ ನನಗೆ ಬೇಕು ಅಂತಂದರೆ ಈ ಮಹಾದಶೆಗಾಗಲಿ ಅಂತರ್ದಶೆಗಾಗಲಿ ನವಮಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಟ್ರಿಗರ್ ಆದರೆ ಆವಾಗ ತಂದೆಯಿಂದ ಪ್ರಾಪರ್ಟಿ ಬರಲಿಕ್ಕೆ ಬೇಕಾದ ಪ್ರಾಸೆಸ್ ಎಂಬುದು ಸ್ಟಾರ್ಟ್ ಆಗ್ತದೆ. ಬೀಜ ಬಿತ್ತೋದು, ಬೀಜ ಮೊಳಕೆ ಬರಬೇಕು ಅಂತಂದರೆ ನಿಮಗೆ ಟೈಮ್ ಸೂಚನೆ ಮಾಡ್ತದೆ. ಅದು ಹೇಗೆ ಬರುತ್ತೆ, ಜಾಸ್ತಿ ಬರುತ್ತಾ, ಅಸಲು ಬರುತ್ತಾ ಇಲ್ವಾ ಅಂತಂಬುದು ಗೋಚಾರ ಡಿಸೈಡ್ ಮಾಡ್ತದೆ. ಬಟ್ ಅವಕಾಶಗಳನ್ನು ಮಾತ್ರ ಅದಕ್ಕೆ ಸಂಬಂಧಪಟ್ಟ ಪ್ರಾಸೆಸ್ ಸ್ಟಾರ್ಟ್ ಆಗೋದೆಲ್ಲ ಕೂಡ ದಶೆಯಲ್ಲೇ ಸ್ಟಾರ್ಟ್ ಆಗುತ್ತೆ. ಈಗ ಇನ್ನೊಂದು ಪ್ರಶ್ನೆ ನೋಡೋಣ. ಇವರು ಕೇಳುವಂಥ ಪ್ರಶ್ನೆ ಏನಂತಂದರೆ ಅದೇ ಜಾಬ್ ಚೇಂಜ್ ಬೇಕು ಅಂತ ಕೇಳ್ತಿದ್ದಾರೆ. ಈಗಿರುವಂಥ ಜಾಬ್ ತುಂಬ ಕಷ್ಟವಾಗಿದೆ, ತುಂಬ ಅನುಕೂಲ ಇಲ್ಲ, ತುಂಬ ಲಾಂಗಿಂದ ಇದ್ದೇನೆ, ನಾನು ಒಂದು 20 ವರ್ಷದಿಂದ ಇದೇ ಜಾಬ್ ಮಾಡ್ತಾ ಇದ್ದೇನೆ. ಬಟ್ ಬೇರೆಯವರೆಲ್ಲ ಕೂಡ ಮುಂದೆ ಹೊರಟೋಗ್ತಾ ಇದ್ದಾರೆ. ಬಟ್ ನನಗೆ ಉದ್ಯೋಗ ಇಲ್ಲವಾ ಅಂದರೆ ಇದೆ, ಆದರೆ ವೃದ್ಧಿ ಇಲ್ಲ. ಹಾಗಾಗಿ ಜಾಬ್ ಚೇಂಜ್ ಮಾಡಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಚೇಂಜ್ ಆಗುತ್ತಾ ಅಂತ ಕೇಳ್ತಾರೆ. ಚೇಂಜ್ ಆಗಬೇಕಾದ್ರೂ ಕೂಡ ಸೇಮ್ ರೂಲ್, ದಶಮಕ್ಕೆ ಸಂಬಂಧಪಟ್ಟದ್ದು ಟ್ರಿಗರ್ ಆಗಬೇಕು, ಆ ದಶಮಕ್ಕೆ ಶುಭ ಸಂಬಂಧ ಬರಬೇಕು. ಇದಕ್ಕೆ ನೋಡೋಣ. ಸೊ ಈ ಜಾತಕದಲ್ಲಿ ದಶಮಕ್ಕೆ ಸಂಬಂಧಪಟ್ಟದ್ದು ನೋಡಿದ್ರೆ ದಶಮಾಧಿಪತಿ ಆದವನು ಕುಜ ಆಗ್ತಾನೆ. ಈ ಕರ್ಕ ಲಗ್ನಕ್ಕೆ ಕುಜ ಯೋಗಕಾರಕನಾಗಿದ್ದಾನೆ. ಅವನು ದ್ವಿತೀಯ ಸ್ಥಾನದಲ್ಲಿದ್ದಾನೆ, ತಟಸ್ಥ ಸ್ಥಾನದಲ್ಲಿದ್ದಾನೆ. ಶುಭಗ್ರಹಗಳ ಜೊತೆ ಇದ್ದಾನೋ ಪಾಪಗ್ರಹಗಳ ಜೊತೆ ಇದ್ದಾನೋ? ಶುಭಗ್ರಹ ಗುರು ಒಂದು ಶುಭಗ್ರಹ, ರಾಹು ಚಂದ್ರ ಶನಿ 3 ಪಾಪಗ್ರಹ. ಒಂದು ಶುಭಗ್ರಹ ಜೊತೆ ಇದ್ದಾನೆ, 3 ಜನ ಪಾಪಗ್ರಹಗಳ ಜೊತೆ ಇದ್ದಾರೆ. ಆಮೇಲೆ ಕೇತು ಬೇರೆ ನೋಡ್ತಾ ಇದ್ದಾನೆ. 4 ಪಾಪಗ್ರಹಗಳ ಸಂಬಂಧ ಬಂದಿದೆ, 1 ಶುಭಗ್ರಹದ ಸಂಬಂಧ ಬಂದಿದೆ. ಯಾರಿಗೆ? ಕುಜ. ಹಾಗಾಗಿ ಯೋಗ ಏನಿದೆ ಕಡಿಮೆ ಇದೆ, ಪಾಪ ಸಂಬಂಧವೇ ಜಾಸ್ತಿ ಇದೆ. ಹೋಗಲಿ, ಬೆಸ್ಟ್ ಪಾರ್ಟ್ ಏನಂತಂದರೆ ಅವನೇನು ದುಷ್ಟ ಸ್ಥಾನದಲ್ಲಿಲ್ಲ, ದ್ವಿತೀಯ ಸ್ಥಾನದಲ್ಲಿ ತಟಸ್ಥ ಸ್ಥಾನದಲ್ಲಿದ್ದಾನೆ. ಹಾಗಾಗಿ 50% ಅನುಕೂಲ ಇದೆ. ಓವರಾಲ್ ಉದ್ಯೋಗಕ್ಕೆ ಸಂಬಂಧಪಟ್ಟ ಪುಣ್ಯ ಒಂದು 50% ಇದೆ ಅಂತ ಅಂದುಕೊಳ್ಳೋಣ. ಒಂದು ವೇಳೆ ಗೋಚಾರದಲ್ಲಿ ಅದೇನಾದರೂ ಅವಕಾಶಗಳು ಬಂದರೂ ಕೂಡ 50% ಅವಕಾಶಗಳು ಬರ್ತದೆ. ಸೊ ಈಗ ದಶೆ ಏನು ನಡೀತಾ ಇದೆ ಅಂತ ನೋಡೋಣ. ಈಗ ಇಲ್ಲಿ ಜಗನ್ನಾಥ ಹೋರದಲ್ಲಾದರೆ ಇದು ರಿಯಲ್ ಟೈಮ್ ನೋಡ್ತೇವೆ. ದಶೆ ಅಂತ ತಗೊಳ್ಳಿ, ದಶೆ ಮೇಲೆ ಪ್ರೆಸ್ ಮಾಡಿದರೆ ಇಲ್ಲಿ ಮಹಾದಶೆಯನ್ನು ಸೂಚನೆ ಮಾಡ್ತದೆ. ಈಗ ಯಾವ ಮಹಾದಶೆ ನಡೀತಾ ಇದೆ? ಗುರು ಮಹಾದಶೆ ನಡೀತಾ ಇದೆ. 27/2025 ಇಂದ 27/2041ವರೆಗೂ ಇದನ್ನು ಪ್ರೆಸ್ ಮಾಡಿ. ಇದೆಲ್ಲ ಅಂತರ್ದಶ ಟೇಬಲ್. ಈಗ ಯಾವ ಅಂತರ್ದಶೆ ನಡೀತಾ ಇದೆ ಅಂತ ನೋಡ್ಕೊಳ್ಳಿ. ಈಗ ಅಂತರ್ದಶೆ ನೋಡಿದ್ರೆ ಗುರು ಅಂತರ್ದಶೆ ನಡೀತಾ ಇದೆ. ಸೊ 2 ಲೆವೆಲ್ಸ್ ಸಾಕು. ಗುರು ಮಹರ್ದಶೆ, ಗುರು ಅಂತರ್ದಶೆ ಈ ಎರಡೂ ಕೂಡ ನಡೀತಾ ಇದೆ. ಸೊ ಜಾತಕದಲ್ಲಿ ಗುರು ರೋಲ್ ಏನು? ಗುರು ಷಷ್ಠಾಧಿಪತಿ. ಯಾವುದೇ ಒಂದು ಗ್ರಹ ಅವನ ಮಹಾದಶೆಯಲ್ಲಾಗಲಿ ಅಂತರ್ದಶೆಯಲ್ಲಾಗಲಿ ಅವನ ಆಧಿಪತ್ಯಕ್ಕೆ ಸಂಬಂಧಪಟ್ಟ ವಿಷಯಗಳು ಅನುಭವಕ್ಕೆ ಬರೋಂಗೆ ಮಾಡ್ತಾನೆ. ನೆಕ್ಸ್ಟ್, ಅವನು ಯಾರ ಮನೆಯಲ್ಲಿದ್ದಾನೋ ಆ ಮನೆಗೆ ಸಂಬಂಧಪಟ್ಟ ವಿಷಯಗಳನ್ನು ಟ್ರಿಗರ್ ಮಾಡ್ತಾನೆ. ಸೆಕೆಂಡು. ಥರ್ಡು, ಆ ಗ್ರಹ ಯಾವ ಗ್ರಹಗಳ ಜೊತೆ ಇದ್ದಾನೋ ಆ ಗ್ರಹಗಳ ಸಂಬಂಧಪಟ್ಟ ವಿಷಯಗಳನ್ನು ಟ್ರಿಗರ್ ಮಾಡ್ತಾನೆ. ಇದು 3rd ಲೆವೆಲು. 4th ಲೆವೆಲು, ಆ ಗ್ರಹ ಯಾರ ದೃಷ್ಟಿ ಬೀಳ್ತಾ ಇದೆಯೋ ಆ ದೃಷ್ಟಿಗೆ ಸಂಬಂಧಪಟ್ಟ ವಿಷಯಗಳು ಕೂಡ ಟ್ರಿಗರ್ ಆಗುತ್ತೆ. ಇದು 4th. ಇದು ತುಂಬ ಕಡಿಮೆ. ಡೈರೆಕ್ಟ್ ಅಂತಂದರೆ ಆ ಗ್ರಹದ ಏನೇನು ಸೂಚನೆ ಮಾಡ್ತದೋ, ಯಾವ ಮಹಾದಶೆ ನಡೀತಾ ಇದೆಯೋ ಆ ಮಹಾದಶೆ ಏನೇನು ಸೂಚನೆ ಮಾಡ್ತದೋ ಎಲ್ಲವೂ ಅನುಭವಕ್ಕೆ ಬರುತ್ತೆ. ಅದು ಶುಭ ಆಗಲಿ ಪಾಪ ಆಗಲಿ, ಇದಕ್ಕೆ ಮೇಜರ್. ಎರಡನೇದು, ಆ ಗ್ರಹ ಯಾರ ಮನೆಗೆ ಇರ್ತಾನಲ್ಲ ಆ ವಿಷಯಗಳು ಬರ್ತದೆ. ಅದು ಬಂದು ಒಂದು 70% ಬರ್ತದೆ, ಅನುಭವಕ್ಕೆ ಬರ್ತದೆ. ಈಗ ಈ ಜಾತಕದಲ್ಲಿ ಗುರು ಬಂದು ಕುಜನ ಜೊತೆಗಿದ್ದಾನೆ. ಸೊ ಗುರು ಏನು ದಶಮ ಸ್ಥಾನದಲ್ಲಿಲ್ಲ, ಸ್ಥಾನದಲ್ಲಿದ್ದರೆ 70%. ಕುಜನ ಜೊತೆಗಿರೋದ್ರಿಂದ ಇನ್ನೂ ಕಡಿಮೆ. ಸೊ ಹಾಗೆ ಒಂದು 40 to 50% ಅಂದ್ಕೊಳ್ಳಿ. ಸೊ ಇನ್ನೂ ಕಡಿಮೆ ಇದೆ. ಮಹಾದಶೆ ಕೊಟ್ಟಷ್ಟು ಫಲ ಡೈರೆಕ್ಟಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಮಹಾದಶೆ ಫಲ ಕೊಟ್ಟಷ್ಟು ಫಲ ಈ ಗುರು ಮಹಾದಶೆ ಕೊಡಲ್ಲ. ಯಾಕೆಂದರೆ ಡೈರೆಕ್ಟಾಗಿ ಸಂಬಂಧ ಇಲ್ಲ, ಇಂಡೈರೆಕ್ಟಾಗಿ ಸಂಬಂಧ ಇದೆ. ಅದು ಇಂಡೈರೆಕ್ಟಾಗಿ ಅಂದ್ರೇನು? ಗುರು ಈ ಒಂದು ದಶಮಾಧಿಪತಿಯ ಜೊತೆಗಿದ್ದಾನೆ ಅಷ್ಟೆ.
ಆಮೇಲೆ ಅವರಿಬ್ಬರು ಮಿತ್ರರ ಶತ್ರುಗಳ ಅದರ ಮೇಲೆ ಮತ್ತೆ ಅನುಕೂಲವೋ ಪ್ರತಿಕೂಲವೋ ಹೇಳ್ಬೋದು. ಈಗ ಗುರು ಕುಜ ಇಬ್ಬರು ಕೂಡ ನ್ಯಾಚುರಲ್ ಆಗಿ ಮಿತ್ರರು, ಆದರೆ ಇಬ್ಬರು ಒಂದೇ ಮನೆಗಿದ್ದಾರಲ್ಲ, ತಾತ್ಕಾಲಿಕವಾಗಿ ಶತ್ರುಗಳು. ಸೊ ಮಿತ್ರ ಶತ್ರು ಏನಾಗ್ತಾರೆ, ಸಮ ಆಗಿಬಿಡ್ತಾರೆ. ಹಾಗಾಗಿ ಗುರು ಕುಜ ಇಬ್ಬರ ಮಧ್ಯ ಮಿತ್ರತ್ವ ಇಲ್ಲ, ಶತ್ರುತ್ವ ಇಲ್ಲ, ಸಮವಾಗಿದೆ. ಆದ ಕಾರಣ ಅದು ಕೂಡ ಆ್ಯಾವರೇಜ್. ಸೊ ಜಾತಕದಲ್ಲಿ ದಶಮಾಧಿಪತಿ ಆ್ಯಾವರೇಜು, ನಡೀತಾ ಇರುವಂಥ ಮಹಾದಶೆ ಪೂರ್ತಿಯಾಗಿ ಉದ್ಯೋಗವನ್ನು ಫಲ ಕೊಡೋದಿಲ್ಲ. ಅದು ಮೇಯ್ನ್ ಫಲ ಕೊಡೋದು 6ನೇ ಮನೆ 9ನೇ ಮನೆ ಫಲ ಕೊಡ್ತದೆ. ಯಾಕಂದರೆ ಷಷ್ಠ ನವಮಾಧಿಪತಿ ಗುರು ಆ ಫಲ ಕೊಡ್ತದೆ. ಆ ಷಷ್ಠ ಅಂದರೆ ಏನು? ರೋಗ, ಸಾಲ, ಶತ್ರುಗಳು. ಸೊ ಈ ರೋಗ, ಸಾಲ, ಶತ್ರುಗಳು ಆಗಿರೋದ್ರಿಂದಲೇ ಉದ್ಯೋಗದಲ್ಲಿ ಏನಾಗ್ತಾ ಇದೆ, ಅವನಿಗೆ ಅನುಕೂಲತೆ, ಹಣದ ಅವಶ್ಯಕತೆ ಜಾಸ್ತಿ ಬರೋದು, ಸಾಲಗಳು ಜಾಸ್ತಿ ಆಗಿರೋದು, ಉದ್ಯೋಗದಲ್ಲಿ ಶತ್ರುಗಳು ಜಾಸ್ತಿ ಇರೋದ್ರಿಂದ ಕಂಪನಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಯಾವಾಗೂ ಕೂಡ ದುಷ್ಟಸ್ಥಾನಾಧಿಪತಿಗಳ ಮಹಾದಶೆಗಳಾಗಲಿ ಅಂತರ್ದಶೆಗಳಾಗಲಿ ಅಷ್ಟು ಫ್ಲೆಕ್ಸಿಬಲ್ ಆಗಿ ಕಂಫರ್ಟಬಲ್ ಆಗಿ ಇಡೋದಿಲ್ಲ. ಅವನಿಗೆ ಆಲ್ರೆಡಿ ಕಂಫರ್ಟ್ ಇಲ್ಲ. ಸೊ ದುಷ್ಟಸ್ಥಾನಾಧಿಪತಿಗಳ ಮಹಾದಶೆಯಲ್ಲಿ ಶುಭ ಅಂತರ್ದಶೆ ಬಂದರೆ ಅವನಿಗೆ ರಿಲೀಫ್ ಸಿಗತ್ತೆ. ಈಗ ಆಲ್ರೆಡಿ ಗುರು ಮಹಾದಶೆ ನಡೀತಾ ಇದೆ, ಅದರಲ್ಲಿ ಗುರು ಭುಕ್ತಿಯೇ ನಡೀತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಎರಡೂ ಕೂಡ ದುಷ್ಟವೇ. ಹಾಗಾಗಿ ಇಲ್ಲಿ ಸ್ವಲ್ಪ ರಿಲೀಫ್ ಸಿಗೋದು ಕಷ್ಟ. ನೆಕ್ಸ್ಟ್ ಗುರು ಮಹಾದಶೆಯಲ್ಲಿ ಗುರು ಅಂತರ್ದಶೆ ಆದಮೇಲೆ ನೆಕ್ಸ್ಟ್ ಯಾರು ಸ್ಟಾರ್ಟ್ ಆಗುತ್ತೆ, ಶನಿ ಸ್ಟಾರ್ಟ್ ಆಗುತ್ತೆ. ಶನಿ ನೋಡಿ ಯಾವಾಗಿಂದ 2027ಇಂದ ಸ್ಟಾರ್ಟ್ ಆಗುತ್ತೆ, ಸದ್ಯಕ್ಕಿಲ್ಲ. ಸೊ 2020 ಈ ಶನಿ ಏನಾದರೂ ಅನುಕೂಲ ಮಾಡ್ತಾನೆ ಅಂತಂದರೆ, ಆ ಶನಿ ನೋಡಿ ಸಪ್ತಮ ಅಷ್ಟಮಾಧಿಪತಿ ಆಗಿದ್ದಾನೆ ಮತ್ತೆ ಅವನು, ಅದು ಕೂಡ ಇನ್ನೊಂದು ದುಷ್ಟಸ್ಥಾನಾಧಿಪತಿ ದಶೆ. ಹಾಗಾಗಿ ಇಲ್ಲಿ ಕೂಡ ಏನೂ ಅನುಕೂಲ ಆಗಲ್ಲ. ನೆಕ್ಸ್ಟ್ 2030ಗೆ ಬುಧ ಸ್ಟಾರ್ಟ್ ಆಗುತ್ತೆ, ಬುಧ ಅಂತರ್ದಶೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಮಹಾದಶಾಧಿಪತಿ ನೋಡಿ 2041ವರೆಗೂ ಅಂತಂದರೆ ಇದರೇನು ಬದಲಾಗಲ್ಲ ಸದ್ಯಕ್ಕೆ. 2040 ಈಗ ಆ ಹುಡುಗನಿಗೆ 45 ಇಯರ್ಸ್ ಏಜ್, 45 ಇನ್ನು 15 ಇಯರ್ಸ್ ಅಂತಂದರೆ 60 ಕ್ರಾಸ್ ಆಗೋಗ್ಬಿಡ್ತದೆ. ಸೊ ಹಾಗಾಗಿ ಮಹಾದಶೆಯಲ್ಲಿ ದೊಡ್ಡ ಚೇಂಜ್ ಏನು ಬರಲ್ಲ. ಅಂತರ್ದಶೆ ನೋಡ್ಕೊಳ್ಳೋಣ. ಅಂತರ್ದಶೆಯಲ್ಲಿ ಗುರು ಶನಿ ಎರಡೂ ಕೂಡ ಒಳ್ಳೆಯದಲ್ಲ. ಬುಧ ನೋಡಿ 2030ಗೆ ಬರ್ತದೆ. ಸೊ 2030 ಇನ್ನೂ ಒಂದು 5 ಇಯರ್ಸ್ ಕಾಯಬೇಕು, ಅನುಕೂಲವಾದ ದಶೆ ಬರಬೇಕು. ಸೊ ಅಷ್ಟು ಒಳಗೆ ಏನು ಈಗ ನಂಗೆ ಒಳ್ಳೆಯದೇ ಇಲ್ವಾ ಅಂತಂತಂಬೋ ಪ್ರಸಂಗದಲ್ಲಿ ಏನು ಮಾಡ್ತೇವೆ, ಪ್ರತ್ಯಂತರ ದಶೆ ನೋಡ್ತೇವೆ. ಈಗ ಈ ಗುರು ಷಷ್ಠಾಧಿಪತಿ ದಶೆ, ಅಂತರ್ದಶೆ ಕೂಡ ಷಷ್ಠಾಧಿಪತಿ ದಶೆ ನಡೀತಾ ಇರೋದ್ರಿಂದ ಸ್ವಲ್ಪ ಇನ್ನೇನಾದರೂ ರಿಲ್ಯಾಕ್ಸ್ ಆಗೋ ಟೈಮ್ ಅಟ್ಲೀಸ್ಟ್ ಇದೆಯಾ, ಈ ಒಂದು 5 ವರ್ಷ ಹೀಗೆ ನಾವು ಒದ್ದಾಡಬೇಕಾದ್ದೇನ ಅಂತ ಏನಾದರೂ ಕೇಳಿದಾಗ ಇಲ್ಲಿ ಪ್ರತ್ಯಂತರ ದಶೆ ನೋಡ್ತೇವೆ. ಪ್ರತ್ಯಂತರ ದಶೆಯಲ್ಲಿ ಈಗ ಯಾವುದು ನಡೀತಾ ಇದೆ ನೋಡಿ. ಈಗ ಪ್ರತ್ಯಂತರ ದಶೆಯಲ್ಲಿ ಇವತ್ತಿನ ಡೇಟ್ಗೆ ನೀವು ನ್ಯಾವಿಗೇಟ್ ಮಾಡಿದರೆ 2/11/2025ಇಂದ 2/3/2026 ಮತ್ತು ಶನಿ, ಗುರು ಆದಮೇಲೆ ನೆಕ್ಸ್ಟ್ ಶನಿಯೇ ಬರುತ್ತೆ. ಸೊ ಈ ಪೀರಿಯಡು ಶನಿ ಅಷ್ಟಮಾಧಿಪತಿ ಆಗಿದ್ದಾನೆ. ಸೊ ಅದು ಅನುಕೂಲ ಇಲ್ಲ. ನೆಕ್ಸ್ಟ್ ಬುಧ ಬರಬೇಕು ಯಾವಾಗ, 2/3/2026ಗೆ ಇಂದ 22/6/2026ಗೆ ಈ ಬುಧ ಪ್ರತ್ಯಂತರ ದಶೆ ಸ್ಟಾರ್ಟ್ ಆಗುತ್ತೆ. ಸೊ ಜಾತಕದಲ್ಲಿ ಬುಧ ಹೇಗಿದ್ದಾನೆ, ಅವನು ಮತ್ತೆ ನೋಡಿ ದ್ವಾದಶಾಧಿಪತಿ ಆಗಿದ್ದಾನೆ, ತೃತೀಯ ದ್ವಾದಶಾಧಿಪತಿ. ಅಟ್ಲೀಸ್ಟ್ ಒಂದು ಕೇಂದ್ರಾಧಿಪತಿಯೋ ತ್ರಿಕೋಣ ಸ್ಥಾನಾಧಿಪತಿಯೋ ಇಲ್ಲವೇ ಇಲ್ಲ. ಹೋಲಿ ಇರೋ ಮನೆ ಆದರೂ ಚೆನ್ನಾಗಿದೆ ಅಂದರೆ ಏಕಾದಶ ಸ್ಥಾನ, ತಟಸ್ಥ ಸ್ಥಾನ ಆಗಿದೆ. ಹಾಗಾಗಿ ಅದು ಅನುಕೂಲ ಇಲ್ಲ. ನೆಕ್ಸ್ಟ್ ಕೇತು. ಸೊ ಕೇತುವಿಗೂ ಉದ್ಯೋಗಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತಂದರೆ ಕೇತು ನೋಡಿ ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾನೆ, ಅದು ಕೂಡ ಉಪಯೋಗ ಇಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ, ಶುಕ್ರ. ಕೇತು ಆದಮೇಲೆ ಶುಕ್ರ ಬರ್ತದೆ. ಶುಕ್ರ ನೋಡಿ ಈ ಲಗ್ನಕ್ಕೆ ಶುಕ್ರ 12ನೇ ಮನೆ ಕೂತಿದ್ದಾನೆ, ಅಲ್ಲಿ ಕೂಡ ದುಷ್ಟಸ್ಥಾನ ಸಂಬಂಧ ಬಂದಿದೆ. ಏನಾದರೂ ಶುಭ ಸಂಬಂಧ ಏನಾದರೂ ಬಂದಿದೆಯಾ, ಈ ಶುಕ್ರ ಏನಾದರೂ ಶುಭ ಗ್ರಹಗಳು ನೋಡೋದಾಗಲಿ, ಶುಭ ಗ್ರಹಗಳ ಜೊತೆ ಇರೋದಾಗಲಿ ಏನಾದರೂ ಇದೆಯಾ, ಇದು ಕೂಡ ಏನು ಟ್ರಿಗರ್ ಮಾಡಲ್ಲ. ಶುಕ್ರ ಬಿಟ್ಬಿಟ್ಟು ನೆಕ್ಸ್ಟ್ ಸೂರ್ಯಗೆ ಬನ್ನಿ. ಸೂರ್ಯ ನೋಡಿ ಎಲ್ಲಿದ್ದಾನೆ, ಏಕಾದಶ ಸ್ಥಾನದಲ್ಲಿದ್ದಾನೆ, ಬುಧನ ಜೊತೆಗಿದ್ದಾನೆ. ಅಟ್ಲೀಸ್ಟ್ ಸೂರ್ಯನೇನಂತಂದರೆ ದ್ವಿತೀಯಾಧಿಪತಿ ಆಗಿದ್ದಾನೆ. ಇಲ್ಲಿ ಶುಕ್ರನ್ ತಗೊಂಡ್ರೆ ಚತುರ್ಥಾಧಿಪತಿ ಆಗಿದ್ದಾನೆ. ಚತುರ್ಥಾಧಿಪತಿ ಕೇಂದ್ರ ಸ್ಥಾನ, ಆದರೆ ಉದ್ಯೋಗಕ್ಕೆ ಡೈರೆಕ್ಟ್ ಸಂಬಂಧ ಇಲ್ಲ. ಸೂರ್ಯಗೆ ಏನಾದರೂ ಉದ್ಯೋಗಕ್ಕೆ ಸಂಬಂಧ ಬಂದ್ಯಾ ಅಂತಂದರೆ ಸೂರ್ಯ ಎಂಪ್ಲಾಯರ್ಗೆ ಕಾರಕ, ಹಾಗಾಗಿ ಅಲ್ಲಿ ಸ್ವಲ್ಪ ಲಿಂಕ್ ಬರ್ತದೆ. ಸೊ ಈ ಸೂರ್ಯ ದಶೆಯಲ್ಲಿ ಕೂಡ ಸ್ವಲ್ಪ ಅನುಕೂಲ ಆಗಬಹುದು. ಸೂರ್ಯ ಆದಮೇಲೆ ನೆಕ್ಸ್ಟ್ ಬರುತ್ತೆ ಚಂದ್ರ ಬರುತ್ತೆ, ಲಗ್ನಾಧಿಪತಿ ದಶೆ. ಇಲ್ಲಿ ನಮಗೆ ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು ಯಾವುದು,
ಉದ್ಯೋಗಕ್ಕೆ ಸಂಬಂಧಪಟ್ಟ ಕುಜ ಬರಬೇಕು. ಸೊ ಕುಜಗೆ ಸಂಬಂಧಪಟ್ಟದ್ದು ಬಂದ್ರೂ ಈ ಮನೆಯನ್ನು ಯಾರನ್ನ ನೋಡ್ತಾ ಇದ್ದಾರೆ ಅಂತಂದರೆ ಗುರು ಒಬ್ಬನೇ ನೋಡ್ತಾ ಇದ್ದಾನೆ. ಆ ಗುರು ನಿಮಗೆ ಷಷ್ಠಾಧಿಪತಿ ಆಗಿಬಿಟ್ಟಿದ್ದಾನೆ, ಉಪಯೋಗ ಇಲ್ಲ. ಸೊ ಈ ಕುಜಗೆ ಸಂಬಂಧಪಟ್ಟ ದಶೆ ಏನಾದರೂ ಬಂದರೆ ಆವಾಗ ಅನುಕೂಲ ಆಗುತ್ತೆ. ಈಗ ಮಹಾದಶೆಯಲ್ಲಿಲ್ಲ, ಅಂತರ್ದಶೆಯಲ್ಲಿಲ್ಲ, ಪ್ರತ್ಯಂತರ ದಶೆಯಲ್ಲಿ 2027 ಬರುತ್ತೆ ನೋಡಿ ಆ ಕುಜ ಪ್ರತ್ಯಂತರ ದಶೆ. ಸೊ ಆವಾಗೇನು ಹೇಳ್ತೇವೆ, ಈಗ 26/3/2027 11/5/2027 ಎಷ್ಟು ಒಂದು 2 ತಿಂಗಳೇ ಇರೋದು. 2 ತಿಂಗಳೇ, ಯಾಕಂದರೆ ಪ್ರತ್ಯಂತರ ದಶೆ ತುಂಬ ಜಾಸ್ತಿ ಟೈಮ್ ಇರಲ್ಲ. ಆ 2 ತಿಂಗಳಲ್ಲಿ ಅವಕಾಶ ಬರುತ್ತೆ ಅಂತ ಹೇಳ್ತೀವಿ. ಸೊ 2 ತಿಂಗಳಲ್ಲಿ ಅವಕಾಶ ಬರುತ್ತೆ ಅಂತ ಯಾರು ಕಾಯ್ತಾ ಕೂಡ್ತಾರೆ, ಅದು ಕಷ್ಟ. ಅದಕ್ಕೆ ನಾವೇನು ಮಾಡ್ತೇವೆ, ಇಂಥ ಕೇಸಲ್ಲಿ ಮಹಾದಶೆ ಅಂತರ್ದಶೆ ಎರಡೂ ಕೂಡ ಶುಭವಾಗಿಲ್ಲದೇ ಇದ್ದಾಗ ತುಂಬ ಕಷ್ಟದಿಂದ ಆಗ್ತದೆ, ತುಂಬ ಪ್ರಯತ್ನ ಮಾಡಬೇಕು. ಅಟ್ಲೀಸ್ಟ್ ಪ್ರತ್ಯಂತರ ದಶೆ ಆದರೂ ಅನುಕೂಲ ಇದೆಯಾ ಅಂದರೆ ಅದು ಕೂಡ ಅನುಕೂಲ ಇಲ್ಲ. ಜಾತಕದಲ್ಲಿ ಓವರಾಲ್ ನೋಡಿದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಅನುಕೂಲ ತುಂಬ ಕಡಿಮೆ ಇದೆ. ಯಾಕೆಂದರೆ ದಶಮ ಸ್ಥಾನದಲ್ಲಿ ಶುಭಗ್ರಹಗಳಿರಬೇಕು. ದಶಮಾಧಿಪತಿಯಾದಂಥ ಗ್ರಹ ಶುಭಗ್ರಹಗಳ ಶುಭ ಸ್ಥಾನದಲ್ಲಿರಬೇಕು, ಕೇಂದ್ರ ಕೋಣ ಸ್ಥಾನದಲ್ಲಿರಬೇಕು. ಆವಾಗ ಪವರ್ಫುಲ್ ಆಗಿರ್ತದೆ. ಇದನ್ನೇ ನೀವು ಬೇಕಾದ್ರೆ ಇನ್ನೂ ಈಸಿಯಾಗಿ ತಿಳ್ಕೊಳ್ಬೇಕಂದ್ರೆ ನೀವು ಆ ಚಾರ್ಟಲ್ಲಿ ಹಾಕಿ ಅನಲೈಸ್ ಮಾಡಿ. ಈ ಚಾರ್ಟಲ್ಲಿ ನೀವು ಹಾಕಿ ಇಲ್ಲಿ ಅನಲೈಸ್ ಮಾಡಿದರೆ ನಿಮಗೆ ಎಕ್ಸಾಕ್ಟ್ಲಿ ಅದು ಏನು ಅಂತ ಗೊತ್ತಾಗ್ತದೆ. ಸೊ ನೋಡೋಣ, ಒಂದ್ಸಲ ಹಾಕಿ ನೋಡಿಸ್ತೇನೆ. ಸೊ ಈ ಹುಡುಗಂದು ಜಾತಕ ಬಂದು ಕರ್ಕ ಲಗ್ನ ಆಗಿದೆ, ಕರ್ಕ. ಆಮೇಲೆ ಸೂರ್ಯ ಬಂದು ವೃಷಭದಲ್ಲಿದ್ದಾನೆ. ಸೊ ಚಂದ್ರ ಬಂದು ಸಿಂಹದಲ್ಲಿದ್ದಾನೆ. ಈಗ ನಾವು ನೋಡಿದ ಜಾತಕವೇ. ಕುಜ ಬಂದು ಸಿಂಹದಲ್ಲಿದ್ದಾನೆ, ಬುಧ ವೃಷಭ, ಗುರು ಸಿಂಹ, ಶುಕ್ರ ಸಿಂಹ, ಸಿಂಹ ಅಲ್ಲ, ಮಿಥುನ, ಶನಿ ಬಂದು ಸಿಂಹ, ರಾಹು ಸಿಂಹ, ಕೇತು ಕುಂಭ. ಸೊ ಇದು ಜಾತಕ ನೋಡಿ. ಇದರದ್ದು ನೀವು ದಶಮ ಸ್ಥಾನ ಅನಲೈಸ್ ಮಾಡಿ. ದಶಮ ಸ್ಥಾನ, ದಶಮಕಾರಕ ಶನಿ, ದಶಮಾಧಿಪತಿ. ದಶಮ ಸ್ಥಾನ ಯಾವುದಾಗ ದಶಮಾಧಿಪತಿ ಯಾರಾಗ್ತಾರೆ? ಕುಜ ಆಗ್ತಾರೆ. ಕುಜ ನೋಡಿ, ಇಲ್ಲಿ ನೋಡಿ ಸ್ಥಾನ ನೋಡಿದ್ರೆ ಶನಿ ಮತ್ತು ಕುಜ ಇಬ್ಬರು ಕೂಡ ನ್ಯೂಟ್ರಲ್ ಹೌಸಲ್ಲೇ ಇದ್ದಾರೆ. ಸೊ ಕುಜನ ಜೊತೆ ಶನಿಯೂ ಇದ್ದಾನೆ. ಇಬ್ಬರು ಕೂಡ ಅಟ್ಲೀಸ್ಟ್ ಒಂದು ಕೇಂದ್ರ ಆಗಲಿ, ಒಂದು ತ್ರಿಕೋಣ ಆಗಲಿ, ಪೂರ್ವಜನ್ಮದ ಪುಣ್ಯ ಸಂಬಂಧವೇ ಇಲ್ಲ. ಆದ ಕಾರಣ ಉದ್ಯೋಗದಲ್ಲಿ ಬೆನಿಫಿಟ್ಸ್ ಕಡಿಮೆ. ಉದ್ಯೋಗ ಏನು ಬರುತ್ತೆ, ಬೆನಿಫಿಟ್ಸ್ ತುಂಬ ಕಡಿಮೆ ಇರುತ್ತೆ. ಆಮೇಲೆ ಯಾರ ಜೊತೆಗಾದರೂ ಇದ್ದಾನೆ ಅಂತಂದರೆ ಶುಭ ಗ್ರಹಗಳು ಒಂದು ಗುರು ಬಿಟ್ಟರೆ ಬೇರೆ ಯಾವ ಗ್ರಹನೂ ಇಲ್ಲ. ಸೊ ಶುಭ ಗ್ರಹ ಸಂಬಂಧ ಒಂದು ಗುರು ಸಂಬಂಧ ಬರ್ತಾ ಇದೆ. ದೃಷ್ಟಿ ಯಾರಾದರೂ ಶುಭ ಗ್ರಹಗಳದಿದೆಯಾ? ಇಲ್ಲ, ಎರಡೂ ಕೂಡ ಪಾಪ ಸಂಬಂಧ ಇದೆ. ಒಂದು ಪಾಠ ಏನಂದರೆ ಕುಜ ಸೂರ್ಯನ ಮನೆಗಿರೋದ್ರಿಂದ ಆತ ಬೆಸ್ಟ್ ಫ್ರೆಂಡ್, ಅದೊಂದು ಬಿಟ್ಟರೆ ಬೇರೆ ಏನೂ ಅನುಕೂಲ ಇಲ್ಲ. ಸೊ ಹೀಗೆ ಜಾತಕದಲ್ಲೇ ಬಲ ಇಲ್ಲದೇ ಇದ್ದಾಗ ಈ ಒಂದು ದಶಕಾಲದಲ್ಲಿ ಆ ದಶೆ ಬಂದ್ರೂ, ಆ ದಶೆಗೆ ಸಪೋರ್ಟ್ ಆದಂಥ ದಶೆ ಬಂದ್ರೂ ದೊಡ್ಡ ಅನುಕೂಲ ಏನೂ ಇರಲ್ಲ, ತುಂಬ ಅನುಕೂಲ ಕಡಿಮೆ. ಹಾಗಾಗಿ ನೀವೇನು ಮಾಡಬೇಕು, ಇಲ್ಲಿ ಯಾವ ಗ್ರಹಗಳು ಬರ್ತಾ ಇದೆ? ಕುಜ, ಶನಿ, ಆಮೇಲೆ ಈ ದಶಮ ಗುರು, ಕೇತು, ಈ ಗ್ರಹಗಳ ಸಂಬಂಧಪಟ್ಟ ಎಲ್ಲ ದಶೆಯಲ್ಲೂ ಕೂಡ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಟ್ರಿಗರ್ ಆಗತ್ತೆ. ಆ ಟ್ರಿಗರ್ ಆದಾಗೆಲ್ಲ ಅವ್ನಿಗೆ ಏನು ಅನ್ಸುತ್ತೆ, ಈ ಉದ್ಯೋಗ ಬೇಡಪ್ಪ ಚೇಂಜ್ ಮಾಡಿಬಿಡೋಣ, ಈ ಉದ್ಯೋಗ ಬೇಡಪ್ಪ ಚೇಂಜ್ ಮಾಡಿಬಿಡೋಣ. ಯಾವಾಗ ಟ್ರಿಗರ್ ಆಗಿಲ್ವೋ ಸುಮ್ಮನೆ ಮಾಡ್ಕೊಂಡು ಅವನಿಗೆ ಅಸಲು ತಲೆಯೆಲ್ಲ ತಾಟೇ ಇರಲ್ಲ. ಎಲ್ಲೋ ಒಂದು ಕಡೆ ಒಂದು ಅವಕಾಶ ಬರುತ್ತೆ, ಆ ಅವಕಾಶನ ಟ್ರೈ ಮಾಡೋಕ್ಕೆ ಹೋಗ್ತಾನೆ, ಯೋಗ ಕಡಿಮೆ ಇರೋದ್ರಿಂದ ರಿಜೆಕ್ಟ್ ಆಗ್ತದೆ. ಸೊ ಈ ರೀತಿ ಆಗುತ್ತೆ. ಇದು ರಿಯಲ್ ಟೈಮಲ್ಲಿ ನೀವು ನೋಡಬೇಕಾಗ್ತದೆ. ಸೊ ಇದನ್ನು ಹೇಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಇದು ನಿಮಗೆ ಕೇಳಲಿಕ್ಕೆ ಟಿಡಿಯಸ್ ಆಗಿರುತ್ತೆ. ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈ ರೀತಿ ಬರ್ತದೆ. ಸೊ ನಾನು ಪ್ರಾರಂಭದಲ್ಲಿ ನಿಮಗೆ ಕೊಡೋ ಸಲಹೆ ಏನಂತಂದರೆ, ಸಿಂಪಲಾಗಿ ಈಗ ಅವನು ಏನು ಪ್ರಶ್ನೆ ಕೇಳಿದ್ದಾನೆ ಆ ಸಮಯದಲ್ಲಿ ಕೇಂದ್ರ ಕೋಣಗಳಿಗೆ ಸಂಬಂಧಪಟ್ಟ ದಶೆ ಆಪರೇಟ್ ಆಗ್ತಾ ಇದೆಯಾ ನೋಡ್ಕೊಳ್ಳಿ. ಮಹಾದಶೆ, ಅಂತರ್ದಶೆ ಎರಡಲ್ಲೂ ಆಪರೇಟ್ ಆಗ್ತಾ ಇದೆ ಅಂತಂದರೆ ಅನುಕೂಲ ಅಂತ ಹೇಳಿ. ಆಪರೇಟ್ ಆಗ್ತಾ ಇಲ್ಲ ಅಂತಂದರೆ ನೆಕ್ಸ್ಟ್ ಮುಂದೆ ಯಾವುದು ಆಪರೇಟ್ ಆಗುತ್ತೆ? ಸದ್ಯದಲ್ಲಿ ಏನಾದರೂ ಮಹಾದಶೆ ಚೇಂಜ್ ಆಗುತ್ತಾ? ಸದ್ಯದಲ್ಲಿ ಏನಾದರೂ ಅಂತರ್ದಶೆ ಚೇಂಜ್ ಆಗುತ್ತಾ?
ಎರಡಲ್ಲೂ ಚೇಂಜ್ ಆಗೋದು ಇನ್ನು ಪ್ರತ್ಯಂತರ ದಶೆ. ಸದ್ಯದಲ್ಲಿ ಒಳ್ಳೆ ಈ ಕೇಂದ್ರ ಕೋಣ ಸ್ಥಾನಗಳಿಗೆ ಸಂಬಂಧಪಟ್ಟ ದಶೆ ಏನಾದರೂ ಆಪರೇಟ್ ಆಗ್ತಾ ಇದ್ದರೆ ಆ ಪ್ರಾಬಬಲ್ ಆ ಟೈಮಲ್ಲಿ ಅವನಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಸಿಂಪಲ್ ರೋ. ಈ ಗ್ರಹಗಳು, ಆಧಿಪತ್ಯಗಳು, ಇವನು ಫ್ರೆಂಡ್ ಆಗಿಂಡ ಇದೆಲ್ಲ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮೇಲೆ ಬರುತ್ತೆ. ನೀವು ಜಾತಕವನ್ನು ಸ್ವಲ್ಪ ಡೀಪಾಗಿ ನೀವು ನೋಡ್ತಾ ನೋಡ್ತಾ ಈ ಜಾತಕವನ್ನು ಅನಲೈಸ್ ಮಾಡಿ ಯಾವ ಗ್ರಹಕ್ಕೆ ಸಂಬಂಧ ಅದನ್ನೆಲ್ಲ ನೀವು ಪ್ಲಸ್ಸ ಮೈನಸ್ಸ ನೋಡ್ಕೊತ ಹೋದರೆ ಬರ್ತದೆ. ಇಲ್ಲ ಅಂತಂದರೆ ಪ್ರಾರಂಭದ ಸ್ಟೇಜಲ್ಲಿ ಸಿಂಪಲಾಗಿ ಯಾರಾದರೂ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಜಾತಕದಲ್ಲಿ ಯೋಗ ನೋಡಿ, ಸದ್ಯಕ್ಕೆ ಆಪರೇಟ್ ಆಗ್ತಾ ಇರುವಂಥ ದಶೆ ಅಥವಾ ಒಂದು ವರ್ಷದಲ್ಲಿ ನಡೆಯುವಂಥ ದಶೆಗಳಲ್ಲಿ ಶುಭ ಗ್ರಹಕ್ಕೆ ಸಂಬಂಧಪಟ್ಟ ಮಹಾದಶೆ, ಅಂದರೆ ಕೇಂದ್ರ ತ್ರಿಕೋಣ ಸ್ಥಾನಾಧಿಪತಿಗಳ ಮಹಾದಶೆ ಅಥವಾ ಕೇಂದ್ರ ತ್ರಿಕೋಣ ಸ್ಥಾನಾಧಿಪತಿಗಳ ಅಂತರ್ದಶೆ ಏನಾದರೂ ಬಂದರೆ, ಒಂದು ವೇಳೆ ದುಷ್ಟ ಸ್ಥಾನ ಇದ್ರೂ ಕೂಡ ಅಟ್ಲೀಸ್ಟ್ ಒಂದಾದರೂ ಕೂಡ ಕೇಂದ್ರ ತ್ರಿಕೋಣಕ್ಕೆ ಸಂಬಂಧಪಟ್ಟ ಮಹಾದಶೆಗಳು ಬಂದರೆ ಇವನಿಗೆ ಅನುಕೂಲ ಆಗಬಹುದು, ರಿಲೀಫೂ ಆಗಬಹುದು. ಕಷ್ಟದಲ್ಲಿದ್ದರೆ ರಿಲೀಫ್ ಆಗ್ತದೆ. ಪಾಪ ಯಾವುದೋ ಒಂದು ಇಲ್ಲ ಬರ್ತಾ ಇಲ್ಲ ಅಂತ ಹೋರಾಡ್ತಾ ಇದ್ದರೆ ಅವನಿಗೆ ಸ್ವಲ್ಪ ಅವಕಾಶಗಳು ಸಿಗತ್ತೆ, ಸ್ವಲ್ಪನೇ, ಜಾಸ್ತಿ ಸಿಗಲ್ಲ. ಎರಡೂ ಕೂಡ ಮಹಾದಶೆಗಳು ಅದಕ್ಕೆ ಆಯ್ತು ಅಂದ್ಕೊಳ್ಳಿ. ಸದ್ಯದಲ್ಲಿ ಏನಾದರೂ ಹತ್ತಿರ ಒಂದು ವರ್ಷದಲ್ಲಿ ಸಿಕ್ತು ಅಂದ್ಕೊಳ್ಳಿ, ಆ ಟೈಮಲ್ಲಿ ತುಂಬ ಚೆನ್ನಾಗಾಗತ್ತಪ್ಪ, ನೀವು ಹೆದರಲೇ ಬೇಡ ಅಂತ ಧೈರ್ಯವಾಗಿ ನಾವು ಹೇಳ್ಬೋದು. ಸೊ ಈ ರೀತಿ ವಿಂಶೋತ್ತರಿ ದಶೆಯನ್ನು ನಾವು ರಿಯಲ್ ಟೈಮಿಗೆ ಅಭ್ಯಾಸ ಮಾಡ್ತೇವೆ. ಸೊ ಇಲ್ಲಿ ನೀವು ಮಾಡಬೇಕಾದ ಕೆಲಸ ಏನು? ಫಸ್ಟ್ ವಿಷಯ ಯಾವಾಗ ಅಂತ ಎಂಬೋ ಪ್ರಶ್ನೆ ಬಂದಾಗ ದಶೆಯನ್ನು ನೋಡಿ, ನೋಡೋದಕ್ಕಿಂತ ಮುಂಚಿತವಾಗಿ ಜಾತಕದಲ್ಲಿ ಅದಕ್ಕೆ ಸಂಬಂಧಪಟ್ಟ ಯೋಗ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಅಂತ ನೋಡಿಕೊಳ್ಳಿ. ನೆಕ್ಸ್ಟ್ ಆ ವಿಷಯಕ್ಕೆ ಸಂಬಂಧಪಟ್ಟ ಗ್ರಹ ದಶೆ ಸದ್ಯದಲ್ಲಿ ಮಹಾದಶೆಯಲ್ಲಾಗಲಿ ಅಂತರ್ದಶೆಯಲ್ಲಾಗಲಿ ನಡೀತಾ ಇದೆ ಅಂತ ನೋಡಿಕೊಳ್ಳಿ. ನಡೀತಾ ಇತ್ತು ಅಂತಂದರೆ ಅವಕಾಶ ಇನ್ನು ಸದ್ಯದಲ್ಲಿ ಬರುತ್ತೆ ಅಂತ ಹೇಳಿ. ಸದ್ಯದಲ್ಲಿ ಅದು ಅವಕಾಶ ಇಲ್ಲ ಅಂತಂದರೆ ಮುಂದೆ ನ್ಯಾವಿಗೇಟ್ ಮಾಡಿ ಆ ದಶಮಾಧಿಪತಿಗೆ ಸಂಬಂಧಪಟ್ಟ ದಶೆ ಯಾವಾಗ ಆಕ್ಟಿವೇಟ್ ಆಗುತ್ತೆ ಅಂತ ನೋಡಿಕೊಳ್ಳಿ. ನ್ಯಾವಿಗೇಟ್ ಮಾಡಿ ಆ ಪ್ರಾಬಬಲ್ ಪೀರಿಯಡ್ ಅವನಿಗೆ ಹೇಳಿ. ಹತ್ತಿರದಲ್ಲಿ ಉದ್ಯೋಗ ಅಂತಂದರೆ ಒಂದು 6 ತಿಂಗಳ ಒಳಗೆ ಹೇಳಬೇಕು. ಮದುವೆ ಅಂತಂದರೆ 1 ವರ್ಷ 2 ವರ್ಷದ ಒಳಗೆ ಹೇಳ್ಬೋದು. ನೆಕ್ಸ್ಟ್ ಇಯರ್ ಮದುವೆ ಆಗುತ್ತೆ ಅಂತ ಹೇಳಿದ್ರು ಪರವಾಗಿಲ್ಲ. ನೆಕ್ಸ್ಟ್ ಇಯರ್ ಉದ್ಯೋಗ ಬರುತ್ತೆ ಅಂದರೆ ಯಾರು ವೆಯ್ಟ್ ಮಾಡಲ್ಲ. ನೆಕ್ಸ್ಟ್ ಇಯರ್ ಮಕ್ಕಳಾಗುತ್ತೆ ಅಂದರೆ ವೆಯ್ಟ್ ಮಾಡ್ತಾರೆ. ಮದುವೆಗೆ ಮಾತ್ರವೇ ಒಂದು 2 ವರ್ಷ 3 ವರ್ಷ ಅವ್ರಿಗೂ ನೀವು ಒಂದು ಇಟ್ಕೋಬೋದು ರೇಂಜ್. ಉದ್ಯೋಗದಲ್ಲಿ ಯಾವಾಗ ಕೂಡ ಒಂದು 6 ಮಂತ್ಸ್ ರೇಂಜ್ ಇಟ್ಕೊಡ್ತೇವೆ. ಆ 6 ಮಂತ್ಸಲ್ಲಿ ಮಹಾದಶೆ ಬದಲಾಗುತ್ತಾ, ಅಂತರ್ದಶೆ ಬದಲಾಗುತ್ತಾ? ಈ ಎರಡೂ ಬದಲಾಗಿಲ್ಲ ಅಂದರೆ ಪ್ರತ್ಯಂತರ ದಶೆ ಬದಲಾಗುತ್ತೆ ಅಂತ ನೋಡಿ. ಪ್ರತ್ಯಂತರ ದಶೆಯಲ್ಲಿ ಬದಲಾಗ್ತಾ ಇದೆ, ಆಕ್ಟಿವೇಟ್ ಆಗ್ತಾ ಇದೆ ಅಂದರೆ ತುಂಬ ಪ್ರಯತ್ನ ಮಾಡಬೇಕಪ್ಪ. ಅವಕಾಶ ತುಂಬ ಕಡಿಮೆ ಬರುತ್ತೆ, ನಿಮ್ಗೆ ಕೆಲವಿನ ದಿನವೇ ಬರುತ್ತೆ, ಮತ್ತೆ ಬರೋದಿಲ್ಲ. ತುಂಬ ಜಾಸ್ತಿ ಪ್ರಯತ್ನ ಮಾಡಬೇಕು ಅಂತ ಅವನಿಗೆ ಹಿಂಟ್ ಕೊಡಬೇಕು. ಸೊ ಈ ರೀತಿ ನಾವು ಹೇಳಬೇಕಾಗತ್ತೆ. ಇದು ಮಹಾದಶೆಗೆ ಸಂಬಂಧಪಟ್ಟ ಜಾತಕದಲ್ಲಿ ಹೇಗೆ ನೋಡಬೇಕು ಅಂತಂಬೋದು ಇವತ್ತು ನಾವು ನೋಡ್ತೀವಿ. ಸೊ ಇಲ್ಲಿಗೆ ಸಮಯಾತೀತ ಕೂಡ ಆಗಿದೆ. ಇಲ್ಲಿಗೆ ನಾವು ಇಲ್ಲಿ ಪಾಠವನ್ನು ಮುಕ್ತಾಯ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಕೂಡ ನಾನು ಸೇಮ್ ಇದೇ ಕ್ಲಾಸನ್ನೇ ಎಕ್ಸಾಂಪಲೇ ನೀವೇನಾದರೂ ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ಗೆ ನಾನು ಉತ್ತರ ಕೊಡ್ತೇನೆ. ಇವತ್ತಿನ ಪಾಠಕ್ಕೆ ಸಾಧ್ಯವಾದಷ್ಟು ನೀವು, ಯಾಕೆಂದರೆ ನಾನು ಇವತ್ತು ನೀವು ಪ್ರಶ್ನೆ ಕೇಳ್ಬೋದು, ಆದರೆ ಪ್ರಾಕ್ಟೀಸ್ ಮಾಡಿ ಕೂಡ ಒಂದ್ಸಲ ಕೇಳಬೇಕು. ಸೊ ರಿಯಲ್ ಟೈಮಲ್ಲಿ ನಾನು ಹೇಳಿದ್ದನ್ನು ನೆಕ್ಸ್ಟ್ ವೀಕೆಲ್ಲ ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಸಮಯ ಸಿಕ್ಕಿದಾಗೆಲ್ಲ ನೆಕ್ಸ್ಟ್ ಕ್ಲಾಸು ಕೂಡ ಇವತ್ತು ಹೇಳಿದಂಥ ವಿಂಶೋತ್ತರಿ ದಶೆಗೆ ಸಂಬಂಧಪಟ್ಟ ಪ್ರಾಕ್ಟೀಸನ್ನೇ ನಾನೊಂದು ಎಕ್ಸಾಂಪಲ್ ಯಾವುದನ್ನು ಹೇಳ್ತೇನೆ, ಅಥವಾ ಫಸ್ಟ್ ನಿಮಗೆ ಕ್ವಶನ್ಸಿಗೆ ಅವಕಾಶ ಕೊಡ್ತೇನೆ. ನೀವೇನಾದರೂ ಪ್ರಶ್ನೆಗಳು ಕೇಳಿದ್ರೆ ಮತ್ತೆ ನಾವು ಮುಂದಕ್ಕೆ ಹೋಗೋಣ. ಸೊ ಇಲ್ಲಿಗೆ ಇವತ್ತಿನ ಪಾಠ ಮುಕ್ತಾಯ. ಶ್ರೀಕೃಷ್ಣಾರ್ಪಣಮಸ್ತು.